ಆದರ್ಶದಿಂದ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಾವು ಪವಿತ್ರಾತ್ಮನೆ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ಥಾಪಿಸುತ್ತೇನೆ. ನೀನು ನಮ್ಮ ಮಧ್ಯೆಕೊಂಡು ಈ ಪ್ರಕಟಣದ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡುತ್ತಿರುತ್ತಾನೆ. ಇವತ್ತು ನಿನ್ನ ಮಕ್ಕಳ ಆತ್ಮಕ್ಕೆ ಇವತ್ತು ಜೀವವನ್ನು, ಅವರಿಗೆ ಪ್ರೋತ್ಸಾಹವನ್ನು, ಅವರಿಗೆ ಭಕ್ತಿ ವೃದ್ಧಿಯನ್ನು ಮತ್ತು ಅವರೆಲ್ಲರೂ ಆ ರೂಪಾಂತರಕ್ಕೆ ಸಿದ್ಧರಾಗುವ ಹಾಗೆ ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರಿಗೆ ಆ ನಂಬಿಕೆಯನ್ನು, ಆ ವಿಧೇಯತೆಯನ್ನು ಹುಟ್ಟಿಸಲು ನಾನು ಬರುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ನಾವು ಇವತ್ತು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 17ನೇ ಆದಿಯಲ್ಲಿ 1 ಮತ್ತು 2ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 17 verse 1 and 2 verse. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾಲ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜ್ಯರು ಜಾರತ್ವ ಮಾಡಿದರು ಮತ್ತು ಭೂ ನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಸಾಕು. ಈ ವಾಕ್ಯವನ್ನು ನಾವು ಓದ ಅಕ್ಟೋಬರ್ ತಿಂಗಳಲ್ಲಿ ಈ ವಾಕ್ಯದಲ್ಲಿ ಬರೆದರೆ 4 ಸಂಗತಿ ಅಡಕವಾಗಿದೆ. ಮೊದಲನೇ ಸಂಗತಿ ಮಹಾಜಾಲ ಸ್ತ್ರೀ, ಅದರ ಕುರಿತು ನೋಡಿದ್ರೆ ಅದರ ಅರ್ಥವಾಗಿದೆ ಭ್ರಷ್ಟವಾದ ಸಭೆ ಎಂಬುದಾಗಿ. ಇವತ್ತು ನಾವು 2 ಪಾಯಿಂಟ್ ನೋಡ್ತೇವೆ. ಬರೆದುಕೊಳ್ಳಿ. ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾಲ ಸ್ತ್ರೀ. ಹೇಳ್ತೇನೆ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾಲ ಸ್ತ್ರೀ. ಇದರ ಅರ್ಥ ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಪುನಃ ಹೇಳ್ತೇನೆ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾಲ ಸ್ತ್ರೀ. ಇದರ ಅರ್ಥ ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಅದಕ್ಕೆ ವಾಕ್ಯ ನೋಡೋಕೆ ಯೆರೆಮೀಯನ ಪ್ರವಾದನೆ ಪುಸ್ತಕ 51ನೇ ಆದಿಯಲ್ಲಿ 13ನೇ ವಾಕ್ಯ. ಜೆರೆಮಿಯ ಚಾಪ್ಟರ್ 51 verse 13. ಆಹಾ, ಬಹಜಲ ಮಧ್ಯ ನಿವಾಸಿನಿಯಾದ ನಗರಿಯೇ, ಧನಭರಿತ ಪುರಿಯೇ, ನಿನ್ನ ಅಂತ್ಯವು ಬಂದಿದೆ. ನೀನು ಸೂರೆ ಮಾಡಿದ್ದು ಸಾಕು. ಜಲ ಮಧ್ಯ ಈ ಜಾರ ಸ್ತ್ರೀ ಅಂದರೆ ಈ ಧರ್ಮ ಭ್ರಷ್ಟ ಸಭೆ ಅನೇಕ ಜನ, ಭಾಷೆ, ರಾಷ್ಟ್ರಗಳ ಮೇಲೆ ದೊರೆತನ ಮಾಡುತ್ತದೆ. ಈಗ ಅರ್ಥವಾಗಿದೆ. ಅಂದರೆ ಒಂದು ಅಂದ್ರೆ ಭ್ರಷ್ಟ ಸಭೆಯ ಸೇವಕರು, ಭ್ರಷ್ಟ ಸಭೆ ಇಡೀ ಈ ಲೋಕದಲ್ಲಿ ಅನೇಕ ಭಾಷೆ, ಜನ, ರಾಷ್ಟ್ರಗಳ ಅಧಿಕಾರ, ಆಡಳಿತ ನಡೆಸುತ್ತದೆ. ಇದು ಅರ್ಥವಾಗಿದೆ. ಅದಕ್ಕೆ ನಿಮ್ದು ವಾಕ್ಯ ನೋಡಿದ್ರೆ ರೆವಲ್ಯೂಷನ್ ಚಾಪ್ಟರ್ 17 verse 15. ಪ್ರಕಟಣೆ ಗ್ರಂಥ 17ನೇ ಆದಿಯಲ್ಲಿ 15ನೇ ವಾಕ್ಯ. ಇಂದು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾಲ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ. ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದಲ್ಲವೇ? ಇಲ್ಲಿ ನೋಡ್ತೇವೆ, ಜಾಲ ಸ್ತ್ರೀ ಅಲ್ಲ, ಅದೊಂದು ಪುರುಷನಾಗಿದ್ದೇನೆ. ಅದು ಧರ್ಮ ಭ್ರಷ್ಟೆ ಆಗಿದೆ. ಜಾಲ ಸ್ತ್ರೀ ಒಂದು ಧರ್ಮ ಭ್ರಷ್ಟೆ ಸಭೆ ಆಗಿದೆ. ಈ ಸಭೆಯು ಇಡೀ ಲೋಕದಲ್ಲಿ ಅದು ಅಬ್ಬಲ್ಪಟ್ಟಿದೆ. ಇಡೀ ಲೋಕದ ಮೇಲೆ ಅದೇನಂತೆ ಅಧಿಕಾರ, ಆಡಳಿತ ನಡೆಸುತ್ತದೆ ಎಂಬುದೇ ಇದರ ಅರ್ಥವಾಗಿದೆ. ಈಗ ಅದೇ 3ನೇ ಅರ್ಥ ನೋಡೋಕೆ, ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳೆಂದರೆ ಆ ಜಾರ ಸ್ತ್ರೀಯೊಟ್ಟಿಗೆ ಭೂರಾಜರು ಜಾರತ್ವ ಮಾಡಿದರು. ಇದರಲ್ಲಿ 2 ಅರ್ಥಗಳುಂಟು ಕಡೆ. ಒಂದು ಅರ್ಥವಾಗಿದೆ ಆತ್ಮಿಕ ವ್ಯಭಿಚಾರ, ಇಂಗ್ಲಿಷ್ ಸ್ಪಿರಿಚುವಲ್ ಅಡಲ್ಟರಿ. ಸೆಕೆಂಡ್ ಅರ್ಥವಾಗಿದೆ ಶಾರೀರಿಕ ವ್ಯಭಿಚಾರ. ಫಸ್ಟ್ ನಿಮಗೆ ನಾನು ವ್ಯತ್ಯಾಸ ಆತ್ಮಿಕ ವ್ಯಭಿಚಾರ ಅಂದ್ರೆ ಏನು, ಶಾರೀರಿಕ ವ್ಯಭಿಚಾರ ಏನಿದೆ, ಇದರ ಒಂದು ವ್ಯತ್ಯಾಸವನ್ನು, ಇದರ ಅರ್ಥವನ್ನು ತೋರಿಸಿದೆ. ಫಸ್ಟ್ ಬರಲಿ ಆತ್ಮಿಕ ವ್ಯಭಿಚಾರ. ನಾವು ನೋಡ್ತೇವೆ ಜೆರೆಮೀಯನ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಜೆರೆಮಿಯ ಚಾಪ್ಟರ್ 3 verse 8 and 9 verses.
ಭ್ರಷ್ಟರಾದ ಇಸ್ರಾಯೇಲು ಆಧಾರ ಮಾಡಿದ ಕಾರಣದಿಂದಲೇ ನಾನು ಅವಳನ್ನು ನಿರಾಕರಿಸಿ ತ್ಯಾಗಪತ್ರ ಕೊಟ್ಟದ್ದನ್ನು ಯೆಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ನೋಡಿಯೂ ಅಂಜದೆ ತಾನು ಹೋಗಿ ಸುಳ್ಳುತನವನ್ನು ನಡೆಸಿದಳು. ಕಲ್ಲು ಮರಗಳೊಡನೆ ಆಧಾರ ಮಾಡಿ ಲಘುವೆಂದು ಭಾವಿಸಿಕೊಂಡ ತನ್ನ ಸುಳ್ಳುತನದಿಂದ ದೇಶವನ್ನು ಅಪವಿತ್ರಪಡಿಸಿದಳು. ಇದರ ಆತ್ಮಿಕ ಅರ್ಥವಾಗಿದೆ, ಈ ಇಸ್ರಾಯೇಲ್ ಬೇರೆ ಜೀವಂತ ದೇವರಿಗೆ ಕೊಡುವಂತ ಮಾನವನ್ನು ಇತರ ದೇವತೆಗಳಿಗೆ ಇತರ ದೇವರುಗಳಿಗೆ ಅವರು ಏನು ಮಾಡಿದ್ರು, ಆರಾಧನೆ ಮಾಡಿದ್ರು. ಯಾವಾಗ ನಾವು ನಮ್ಮ ದೇವರು ಜೀವಂತವಾಗಿದ್ದಾನೆ, ನಮ್ಮ ದೇವರು ಭೂಮಿ ಆಕಾಶ ಸೃಷ್ಟಿ ಮಾಡಿದ ದೇವರು ಜೀವ ಸ್ವರೂಪನಾಗಿದ್ದಾನೆ. ಆ ದೇವರ ಮೊದಲನೇ ಆಜ್ಞೆ, ನನಗೆ ಹೊರತು ಬೇರೆ ಯಾವ ದೇವರುಗಳು ನಿಮಗೆ ಇರಬಾರದು. ಏಳನೇ ಆಜ್ಞೆ, ಯಾವ ರೂಪವನ್ನು, ಮನುಷ್ಯ ರೂಪವನ್ನಾಗಲಿ ಪಕ್ಷಿ ಪ್ರಾಣಿ ರೂಪವನ್ನಾಗಲಿ ಮಾಡಬಾರದು. ಅದೇ ಅಡ್ಡ ಬೀಳಲೂಬಾರದು, ನಮಸ್ಕಾರ ಮಾಡಬಾರದು, ಅದರ ಹೆಸರನ್ನು ಉಚ್ಚಾರ ಮಾಡಲೇಬಾರದು ಎಂಬುದೇ ಈ ಎರಡು ಆಜ್ಞೆಗಳು ನಾವು ನೋಡ್ತೇವೆ. ಈ ಎರಡು ಆಜ್ಞೆಗಳಿಗೆ ಈಗಿಸಲು ಅವಿರಾಕೊಂಡು ಸಿಕ್ಕ ನೋಡ್ರೆ ಲೋಕ ನೋಡ್ತೇವೆ, ಮಲಕೆ ದೇವರು ಬೇರೆ ಬೇರೆ ಅನೇಕ ದೇವರುಗಳನ್ನು ಅವರು ಮಾಡಿಕೊಂಡು ನಿಜ ದೇವರಿಗೆ ಕೊಡುವಂತ ಮಾನ ಆ ದೇವರಿಗೆ ಕೊಟ್ಟ ನಿಂತಗೆ ದೇವರಲ್ಲಿದೆ, ನಿನ್ನ ಸೂಳೆತನ ಮಾಡಿದಿ, ನಿನ್ನ ಭ್ರಷ್ಟನಾಗಿದಿ, ವ್ಯಭಿಚಾರ ಮಾಡಿದಿ ಎಂದು ಹೇಳ್ತಾನೆ. ಇವತ್ತು ಆತ್ಮಿಕ ರೀತಿಯಲ್ಲಿ ಯಾರು ಯೇಸು ಕ್ರಿಸ್ತನೇ ತಂದೆ ಮಗ ಪವಿತ್ರಾತ್ಮ ಈ ಮೂರು ದೇವರು ತ್ರೈಕ ದೇವರು ಒಬ್ಬನೇ ಆಗಿದ್ದಾನೆ ನೋಡಿ. ದೇವರು ಒಬ್ಬನೇ, ಅದೇ ತ್ರೈಕ ವ್ಯಕ್ತಿಗಳು ತಂದೆ ಮಗ ಮತ್ತು ಪವಿತ್ರಾತ್ಮ. ಈ ಸತ್ಯ ತಿಳಿದುಕೊಂಡು ಈ ದೇವರಿಗೆ ಬೇಕು ಹೊಸ ನಂಬಿಕೆಯಲ್ಲಿ ಎರಡು ಆಜ್ಞೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನು ಬಂದ ನಂತರ ಈ 10 ಆಜ್ಞೆಗಳನ್ನು 7 ಆಜ್ಞೆಗೆ ಮಾರ್ಪಡಿಸಿದ್ದಾನೆ. ಏನಂದ್ರೆ ನಿನ್ನ ಸಂಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ನಿನ್ನ ಶಕ್ತಿ ನಿನ್ನ ಆದಾಯದಿಂದಲೂ ನಿನ್ನ ದೇವರನ್ನು ಪ್ರೀತಿಸಬೇಕೆಂಬುದೇ ಇದು ಎಲ್ಲ ಆಜ್ಞೆಗಿಂತಲೂ ಮೊದಲನೇ ಆಜ್ಞೆ, ಶ್ರೇಷ್ಠ ಆಜ್ಞೆ. 7ನೇ ಆಜ್ಞೆ ನಿನ್ನನ್ನು ಪ್ರೀತಿಸಿದ ಮೇರೆಗೆ ನಿನ್ನ ನೆರೆಯನ್ನು ಪ್ರೀತಿಸು ಎಂಬುದಾಗಿ ಈ 2 ಆಜ್ಞೆ 10 ಆಜ್ಞೆಗಳನ್ನು ಅಡಕ ಹೊಂದಿದೆ ಹೊಸ ನಂಬಿಕೆಯಲ್ಲಿ ಪ್ರೇರಣೆ. ಆ ಮೊದಲ ಆಜ್ಞೆ ದೇವರಿಗೆ ಸರಿ ಅರ್ಥ ಮಾಡಿದ್ವಿ. ದೇವರಿಗೆ ನಿಮ್ಮ ಟೋಟಲ್ 100% ಹೃದಯ ಬೇಕು. ಈ ಹೃದಯ ಪೂರ್ತಿಯಾಗಿ ಕೊಡದಿದ್ದರೆ ನಿಮಗೆ ದೇವರ ಸನ್ನಿಧಾನದಲ್ಲಿ ಆ ಆರಾಧನೆಯ ಸಂತೋಷವನ್ನು ಆ ಸಮಾಧಾನ ಅನುಭವ ಮಾಡಲಿಕ್ಕೆ ಆಗುತ್ತಿಲ್ಲ. ಅದಕ್ಕೆ ದೇವರನ್ನು ಸಂಪೂರ್ಣದಿಂದ ಪ್ರೀತಿ ಮಾಡಲಿಕ್ಕೆ ಯಾವ ಸಂಗತಿ ಅಡ್ಡ ಬರ್ತದೋ ಅದು ಬಂದ್ಮೇಲೆ ಕೆಲಸ ಅಡ್ಡ ಬರುವುದಾದ್ರೆ, ಹಣ ಅಡ್ಡ ಬರುವುದಾದ್ರೆ, ಮೊಬೈಲ್ ಅಡ್ಡ ಬರುವುದಾದ್ರೆ, ನಿಮ್ಮ ಭೂಮಿ ಏನು ಅಡ್ಡ ಬರ್ತದೋ ಅದುವೇ ವಿಗ್ರಹ ಆರಾಧನೆ ಆಗಿದ್ದೆ. ಅದು ನಿನ್ನ ಮಾಡುವುದಾದರೆ ದೇವರ ತನಗೆ ನೀನು ಸೂಳೆತನ ಮಾಡಿದಿ, ನೀನು ಭ್ರಷ್ಟನಾಗಿ ಆ ಭ್ರಷ್ಟ ಸಭೆಯು ರೂಪಾಂತರದಲ್ಲಿ ಪಡುವುದಿಲ್ಲ, ಪಶ್ಚಾತ್ತಾಪ ಪಡೆದಿದ್ದಾರೆ. ನೆನಪಿಟ್ಟರೆ ಯಾವ ವಿಶ್ವಾಸಗಳು ಯೇಸು ಕ್ರಿಸ್ತ ಜೀವದ ದೇವರ ಮಧ್ಯೆ ಆ ಸಂಪೂರ್ಣ ಹೃದಯದಿಂದ ಪ್ರಾಣದಿಂದ ಬುದ್ಧಿಯಿಂದ ಶಕ್ತಿಯಿಂದ ತಮ್ಮ ಆದಾಯದಿಂದ ದೇವರನ್ನು ಸನ್ಮಾನಿಸ್ತಿಲ್ಲ. ಅಂತವರೆಲ್ಲರೂ ಧರ್ಮ ಭ್ರಷ್ಟ ಸಭೆಯಲ್ಲಿ ಉಳಿತಾರೆ. ಆ ಅದು ಭ್ರಷ್ಟತೆ ದೇವರು ಭ್ರಷ್ಟವಾಗಿದೆ, ಅದು ಸೂಳಿತನ ಮಾಡಿದ ಎಂಬುದೇ ಜನ ಪ್ರವೃತ್ತಿ ಹೇಳುತ್ತಾನೆ. ಅದಕ್ಕೋಸ್ಕರ ಇವತ್ತು ನಾವು ಎಚ್ಚರಗೊಳ್ಳಬೇಕು. ನಾವು ಜೀವಂತ ಸಭೆಗೆ ಬಂದಿದ್ದೇವೆ. ಆಮೇಲೆ ಏನು ತಂದೆ ಮಗ ಪವಿತ್ರಾತ್ಮ ತ್ರೈಕ ದೇವರು ಒಬ್ಬನ ದೇವರು, ಜೀವಂತ ದೇವರು. ಯಾವ ರೂಪ ಯಾವುದೇ ಇಲ್ಲದೆ ನಾವು ಆತ್ಮಸ್ವರೂಪದಿಂದ ಅವರು ಆರಾಧನೆ ಮಾಡ್ತಾರೆ. ಆ ಆರಾಧನೆ ನಾವು ಸಂಪೂರ್ಣ ಹೃದಯ ಪ್ರಾಣ ಬುದ್ಧಿ ಶಕ್ತಿ ಪರಿಪೂರ್ಣವಾಗಿ ನಾವು ಒಪ್ಪಿಸಿಕೊಡುವುದಾದರೆ ರೂಪಾಂತರದಲ್ಲಿ ಪಾಲುಗಾರರಾಗುತ್ತೀವಿ. ಒಂದು ವೇಳೆ ದೇವರಿಗೆ ಪರಿಪೂರ್ಣ ಹೃದಯ ಕೊಡಿ ಯಾವ ಸಂಗತಿಗಳು ಅಡ್ಡ ಬರುವುದಾದರೆ ಇವತ್ತಿನ ದಿನವೇ ಪಶ್ಚಾತ್ತಾಪ ಅಲ್ಲಿದ್ದರೆ ನೀನು ಭ್ರಷ್ಟನಾಗಿದ್ದಿ, ನೀನು ಆಧಾರ ಮಾಡಿದಿ, ನೀನು ಸೂರ್ಯ ಆಗಿದ್ದಿ, ಮತ್ತೆ ನೀನು ನನ್ನ ತ್ಯಾಗಪತ್ರ ಕೊಟ್ಟು ಡೈವೋರ್ಸ್ ನೋಡ್ರೆ ಒಂದು ಗಂಡ ಒಂದು ಹೆಂಡತಿ ಮದುವೆ ಆಗುವಾಗ ದೇವರು ಏನು ಒಡಂಬಡಿಕೆ ಮಾಡ್ತಾರೆ, ಮರಣ ಅಗಳು ತನಕ ನಾವು ಇಬ್ಬರು ಅಗಳುವುದಿಲ್ಲ. ಡೈವೋರ್ಸ್ ಎಂಬ ಮಾತು ಇಲ್ಲವೇ ಇಲ್ಲ. ಉಂಟಾ? ಇಲ್ಲ. ಆದರೆ ಯಾವ ಗಂಡ ಹೆಂಡತಿ ನೀವು ಒಡಂಬಡಿಕೆ ಕಾಪಾಡಲು ಅವರು ಲೋಕದಲ್ಲಿ ಡೈವರ್ಸ್ ಆಗ್ತಾರೆ. ತ್ಯಾಗಪತ್ರ ದೇವರ ಮುಂದೆ ತ್ಯಾಗಪತ್ರ ಇಲ್ಲ. ಅಗತ್ಯದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವಾಗ ನೆನಪಿಟ್ಟುಕೊಂಡ್ರೆ ನೀವು ಏನು ಅಂಗೀಕಾರ ಮಾಡಿದ್ದೀರಿ? ಯೇಸುವೆ ನೀವು ನನ್ನ ಶಾಸ್ತ್ರನು ನನ್ನ ಓಡಿ ಎಂಬುದಾಗಿ ಹೃದಯ ನಂಬಿಕೊಂಡು ನೀವು ಪ್ರತಿಜ್ಞೆ ಮಾಡಿಕೊಂಡು ನೀತಿಯಲ್ಲಿ ಮುಳುಗಿ ದೀಕ್ಷೆ ಏನು ಪ್ರತಿಜ್ಞೆ ಮಾಡಿದರೆ ನಾನು ಇವತ್ತಿನಿಂದ ಸಾಯುವವರೆಗೂ ಯೇಸುವೆ ನಿನ್ನೊಬ್ಬನನ್ನೇ ಪ್ರೀತಿಸ್ತೇನೆ. ಹೌದಲ್ಲ? ನಿನ್ನೊಬ್ಬನನ್ನೇ ನಾನು ಆರಿಸ್ತೇನೆ, ನಿನ್ನೊಬ್ಬನನ್ನೇ ನಾನು ಸೇವಿಸ್ತೇನೆ ಎಂದು ಈ ಪ್ರತಿಜ್ಞೆ ಮಾಡಿದವರು ಒಂದು ವೇಳೆ
ಪ್ರೇರೆ ಆ ದೇವರಿಗೆ ಸಲ್ಲುವಂತ ಮಾನ ಇತರ ಸಂಗತಿಗಳಿಗೆ ಅಥವಾ ಇತರ ದೇವತೆಗೆ ಕೊಡುವುದಾದ್ರೆ ನಿಮ್ಮನ್ನು ಸಹ ದೇವರು ಹೇಳ್ತಾನೆ, ಆಧಾರ ಮಾಡಿದಿ, ಶೂನ್ಯತನ ಮಾಡಿದಿ, ನನಗೆ ತ್ಯಾಗ ಪತ್ರ ಕೊಟ್ಟಿದ್ದೆ ಪ್ರೇರೆ, ಈ ಪಾಪ ಮಾಡಿಬಿಡಿ. ಅಲ್ಲಿ ಆ ಮೂಢ ಜನರು ಪ್ರೇರೆ ಆ ಧರ್ಮಭ್ರಷ್ಟ ಸಭೆಗೆ ಸೇರಿ ಆ ಧರ್ಮಭ್ರಷ್ಟವೇ ಎಲ್ಲಾ ತರ ವಿಗ್ರಹಣೆ ಮಾಡಿದೆ. ಆ ಸಭೆ ಸೃಷ್ಟಿ ಅವರು ಸಹ ಆಧಾರ ಮಾಡಿದ್ರೆ ದೇವರಿಗೆ ಸಲ್ಲುವಂತ ಮಾನ ಅವರು ಇತರ ದೇವರಿಗೆ ಕೊಟ್ಟು ಅವ್ರು ದೇವ್ರಿಗೆ ಮಾಡಿದ್ರೆ ಅದು ದೇವ್ರಿಗೆ ಕೋಪ ಬರ್ತದೆ. ಅದಕ್ಕೆ ಅಂತೂ ರೂಪಾಂತರ ಅವರು ಆಗುದಿಲ್ಲ, ಕೈ ಬಿಡಲ್ಪಟ್ಟು ದೇವರ ಕೋಪಕ್ಕೆ ಅವರು ಗುರಿ ಆಗ್ತಾರೆ. ಅದಕ್ಕೆ ಧರ್ಮಭ್ರಷ್ಟ ಸಭೆ ಇಡೀ ಲೋಕದಲ್ಲಿ ಅದು ಹಬ್ಬಿದೆ, ಇನ್ನೂ ಹಬ್ಬಲ್ಪಡ್ತಾ ಉಂಟು. ಅದಕ್ಕೆ ದೇವರ ಮಕ್ಕಳನ್ನು ನಾವು ಪ್ರೇರೆ ಇವತ್ತು ಆ ಸಭೆಯ ಸದಸ್ಯರು ಆಗದೆ ಎಚ್ಚರಿಕೆ ನಾವು ಜೀವಂತ ದೇವರನ್ನು ಆರಾಧಿಸುವ ಸಭೆಯ ಅಂಗವಾಗಬೇಕು, ರೂಪಾಂತರ ಪಾಲ್ಗೊಳ್ಳಬೇಕಾದ್ರೆ. ಆಮೇಲೆ ಇನ್ನೊಂದು ವಾಕ್ಯ ನೋಡಪ್ರೆ, ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕ ಕ್ರಿಸ್ತರ ಬಗ್ಗೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 14ರಿಂದ 31ನೇ ವಾಕ್ಯ. ಅಲ್ಲಿ ಅನೇಕ ವಾಕ್ಯಗಳು ನೋಡಿ ಈ ಬಗ್ಗೆ ನಿಮ್ಗೆ ಅರ್ಥವ ಕಷ್ಟ. ಹೊಸ ಒಡಂಬಡಿಕೆಗೆ ವಿವರಣೆ ಮಾಡ್ತಾರೆ. ಫಸ್ಟ್ ಕೊರಿಂಥಿಯನ್ಸ್ 10:14 ನಿಂದ 31 ತನಕ. ಆದ್ದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ಇಲ್ಲಂತಂದ್ರೆ ಆದ್ರಿಂದ ಪ್ರಿಯ ಸಹೋದರರೇ, ವಿಗ್ರಹದ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ಅನಂತರ ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ, ನಾನು ಹೇಳುವುದನ್ನು ನೀವೇ ಯೋಚಿಸಿರಿ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೆಂಬುದನ್ನು ಸೂಚಿಸುವುದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೆಂಬುದನ್ನು ಸೂಚಿಸುವುದಲ್ಲವೇ? ಯೇಸು ಕ್ರಿಸ್ತನ ನಂಬಿಟ್ಟವರು, ನೀರಿನಲ್ಲಿ ಮುಳುಗಿಕೊಂಡವರು ಪ್ರತಿ ಆದಿತ್ಯವಾರ ಸಭೆಗೆ ಸೇರಿ ಬರುವ ಒಂದು ಕಾರಣವಾಗಿದೆ. ನಾವು ಯೇಸು ಕ್ರಿಸ್ತನ ದೇಹದಲ್ಲಿ ರಕ್ತದಲ್ಲಿ ಪಾಲುಗಾರರಾಗುವುದಕ್ಕೆ ನಾವು ಆದಿತ್ಯವಾರ ಬರುವರಾಗಿದ್ದೇವೆ. ಇನ್ನೂ ಆಗಿದೆ, ಅದು ಪಸ್ಕ ಹಬ್ಬವಾಗಿದೆ. ನಮಗೆ ಪ್ರತಿ ಆದಿತ್ಯವಾರ ನಮಗೆ ಪಸ್ಕ ಹಬ್ಬವಾಗಿದೆ. ಆಮೇಲೆ ಅದಕ್ಕೋಸ್ಕರ ಪಾಲುಗಾರವಾಗಿದೆ. ನಾವು ಯೇಸು ಕ್ರಿಸ್ತನ ಒಟ್ಟಿಗೆ ಅಂದ್ರೆ ಯೇಸು ಕ್ರಿಸ್ತನ ದೇಹದಲ್ಲಿ ರಕ್ತದಲ್ಲಿ ನಾವು ಪಾಲುವಾಗುತ್ತೇವೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಅನಂತರ ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ನಾವೆಲ್ಲರೂ ಇಡೀ ಸಭೆ ಎಷ್ಟು ಜನ, 10,000 ಜನರು, 20,000 ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲೇ ನಾವೆಲ್ಲರಿಗೆ ಒಬ್ಬನೇ ದೇವರು ಯೇಸು ಕ್ರಿಸ್ತನು ಎಂಬುದಾಗಿ ಆತನ ದೇಹದಿಂದ ಮಾಡುವಾಗ ಬೇರೆ ಬೇರೆ ಒಂದೇ ರೊಟ್ಟಿ ಮುರಿದು ಎಲ್ಲರೂ ನಾವು ಎಲ್ಲರೂ ಯೇಸು ಕ್ರಿಸ್ತನ ದೇಹದ ಅಂಗವಾಗಿದ್ದೇವೆ. ನಮಗೆಲ್ಲರೂ ಒಡೆಯನು, ನಮಗೆಲ್ಲ ಒಬ್ಬನೇ ದೇವರು, ಬೇರೆ ಬೇರೆ ಒಬ್ಬನೇ ದೇವರು ಎಂಬುದಾಗಿ ಸೂಚಿಸಿದಾಗೆ ನಾವೆಲ್ಲರೂ ಒಂದೇ ರೊಟ್ಟಿ ಮುರಿದು ಪಾಲುಗಾರರಾಗುತ್ತೇವೆ. ಅನಂತರ ವಂಶಕ್ರಮದಿಂದ ಇಸ್ರೇಲ್ ಆಗಿರುವವರನ್ನು ಯೋಚಿಸಿರಿ. ಯಜ್ಞ ಮಾಡಿದನ್ನು ತಿನ್ನುವವರು ಯಜ್ಞ ವೇದಿಗಳೊಡನೆ ಭಾಗಿಗಳಾಗಿದ್ದಿರಲ್ಲವೇ? ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವು ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯ. ನೆನಪಿಟ್ಟುಕೊಳ್ಳಿ, ನಾವು ಜೀವಂತ ದೇವರ ಹೆಸರಿನಲ್ಲಿ ನಾವೇ ಪಾಲುಗಾರಾಗ್ತೇವೆ. ಅಂದ್ರೆ ನಮ್ಮ ದೇವರು ಜೀವಂತ ಇದ್ದಾನೆ ಎಂಬುದಾಗಿ ಇದರಲ್ಲಿ ಪಾಲುಗಾರಾದವರು ಲೋಕದಲ್ಲಿ ದೈವಗಳ ಪಾತ್ರ ಅಂದರೆ ದೇವತೆಗಳನ್ನು ಅಂದ್ರೆ ದೈವಗಳು ಆರಾಧಿಸುವವರು ಮಾಡ್ತಾರೆ. ಅವರು ಮಾಡುವ ಹಬ್ಬದ ಊಟವಾಗಬಹುದು, ಅವರು ಕೊಡುವಂತ ನೈವೇದ್ಯ ಪದಾರ್ಥವಾಗುವುದು, ಅದರಲ್ಲಿ ಪಾಲುಗಾಗುವಾಗ ಅಪೊಸ್ತಲನು ಹೇಳ್ತಾನೆ, ಅದು ಬರೀ ದೇವರಿಗೆ ಕೊಡುದಲ್ಲ, ದೈವಗಳಿಗೆ ಅರ್ಪಿಸ್ತಾನೆ ನನ್ನ ಅಭಿಪ್ರಾಯವು. ನೆನಪಿಡಿ, ಅದರಲ್ಲಿ ಏನಿಲ್ಲ, ಅದರಲ್ಲಿ ಬಿಸಾಕಿ ಕೊಡುದಿಲ್ಲ. ನೆನಪಿಡಿ, ಕೆಲವರು ಅನಿಸಬಹುದು, ಕೆಲವರು ಈಗ ಹೇಳ್ತಾರೆ, ಪಾಸ್ಟರ್ ಅದು ಕ್ಯಾಟ್ರಿಂಗ್ ತಂದ ಊಟ, ಅದು ಊಟದಲ್ಲಿ ಬಿಸಾಕುವುದಿಲ್ಲ, ಊಟ ಒಳ್ಳೆಯದೇ. ಅದರ ಉದ್ದೇಶ ಏನು? ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಅದರಲ್ಲಿ ಊಟದಲ್ಲಿ ಇಲ್ಲ, ಅದರ ಉದ್ದೇಶ ಅವರು ದೈವದಲ್ಲಿ ಸಮರ್ಪಣೆ ಮಾಡಿ ನಿಮಿತ್ತವೇ ನಾವು ಅದರಲ್ಲಿ ಪಾಲುಗಾರರಾಗಬಾರದು. ನಾವು ಯಾವುದೇ ಪಾಲುಗಾರಾಗಿದ್ದೇವೆ? ನಮ್ಮ ದೇವರು ಜೀವಂತ ದೇವರು, ಯೇಸು ಕ್ರಿಸ್ತ ನಮಗೆ ಪರಲೋಕಕ್ಕೆ ಎತ್ತಿಕೊಂಡು ಬರುತ್ತಾನೆ ಎಂಬುದಾಗಿ ಆತನು 2,000 ವರ್ಷ ಮೊದಲು ಕಲ್ವರಿ ತನ್ನ ದೇಹವನ್ನು ತನ್ನ ಕೊಟ್ಟಿದ್ದೆ. ಆ ನಂಬಿಕೆಯಿಂದ ಆ ದೇವರಿಗೆ ಪಾಲುಗಾಗುವವರು ಇದರಲ್ಲಿ ನಾವು ಪಾಲುಗಾರಬಾರದು ಎಂಬುದಾಗಿ ಅಪೊಸ್ತಲನು ಕಡಖಂಡಿತದಲ್ಲಿ ಹೇಳ್ತಾನೆ. ಅಂತ ಹೋಗಿ ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂದು ನನ್ನ ಇಷ್ಟವಲ್ಲ. ನೀವು ದೆವ್ವಗಳು ನೋಡಿ, ಜೀವ ದೇವರೊಟ್ಟಿಗೆ ಪಾಲುಗಾಗುವುದು ಮತ್ತು ದೆವ್ವಗಳ ಪಾಲುಗಾಗುವುದು ನನ್ನ ಇಷ್ಟವಲ್ಲ. ಅನಂತರ
ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಒಂದೇ ನಾವು ಡಿಸಿಷನ್ ಮಾಡಬೇಕು. ನನಗೆ ಒಂದೇ ಪಾತ್ರೆ, ಒಂದೇ ಮೇಜು ಕರ್ತನ ಮೇಜಾಗಿದೆ. ಆಮೇಲೆ ಇದನ್ನು ನಾವು ಪಾಲುಗಾರದವರು ಎಂದಿಬ್ಬರು ನಾವು ಅಭಿಷೇಕ ಕೆಲಸ ಮಾಡುತ್ತೇವೆ, ನಾವು ವ್ಯಾಪಾರ ಮಾಡ್ತೇವೆ, ಆದರೆ ಅವರ ಒಟ್ಟಿಗೆ ಸೇರಿ ಅವರು ಆರಾಧಿಸುವ ಆ ದೇವರಿಗೆ ಸಂಬಂಧಪಟ್ಟ ಹಬ್ಬದ ಊಟವನ್ನಾಗಲಿ ನೈವೇದ್ಯವನ್ನಾಗಿ ನಾವು ತಿನ್ನುವುದಾದರೆ ಆ ದೇವರಿಗೆ ನಾವು ಪಾಲುಗಾರ್ತೇವೆ. ಅದು ಆಗಬಾರದು ಎಂಬುದಕ್ಕೆ ಆ ಪದಗಳನ್ನು ಅತಿ ಸ್ಪಷ್ಟ ಹೇಳಿರುತ್ತಾನೆ. ಅನಂತರ ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿ. ಕರ್ತನ ಪಂಕ್ತಿ ನಾವು ಯಾರಲ್ಲಿ ಬಂದಿದೆಯಲ್ಲಿ ಕರ್ತನ ಪಂಕ್ತಿಯನ್ನು ಪಾಲ್ಗೊಳ್ಳುವವರು ದೈವಗಳ ಪಂಕ್ತಿ ಇರ್ತದ. ದೈವಗಳ ಪಂಕ್ತಿ ಆ ಹಬ್ಬದ ಊಟದಲ್ಲಿ ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ಳಬಾರದು. ಯಾವ ಒಂದರಲ್ಲಿ ನಾವು ಪಾಲ್ಗೊಳ್ಳ, ಎರಡು ದೇವರನ್ನು ನಾವು ಪೂಜೆ ಮಾಡಬೇಕಾದ್ರೆ ಒಂದು ಹೆಂಡತಿ 7 ಗಂಟೆ ಇಟ್ಟರೆ ಏನಾಗ್ತದೆ ವ್ಯಭಿಚಾರ. ಒಂದು ಗಂಡನಿಗೆ ಒಂದೇ ಹೆಂಡತಿ ಜೀವತಿರ್ತಾನ. ಆಮೇಲೆ ಒಂದು ಗಂಡನು ಜೀವತಿಯವರಿಗೆ 2 ಹೆಂಡತಿ ಮಾಡಿದ್ರೆ ಅವನು ವ್ಯಭಿಚಾರ ಹೇಳ್ತಾನೆ. ಒಂದು ಗಂಡನಿಗೆ ಒಂದೇ ಹೆಂಡತಿ, ಒಂದು ಹೆಂಡತಿಗೆ ಒಂದೇ ಗಂಡ. ಅದೇ ರೀತಿ ನಮ್ಗೆ ಒಬ್ಬನೇ ದೇವರಾಗಿದ್ದಾನೆ, 2 ದೇವರೊಟ್ಟಿನ ಸಂಬಂಧ ಇಳ್ಳಕ್ಕೆ ಆಗುವುದಿಲ್ಲ ಅಂತ ಅಪೊಸ್ತಲನು ಹೇಳ್ತಾನೆ. ಅನಂತರ ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ ಆತನಿಗಿಂತಲೂ ನಾವು ಬಲಿಷ್ಠರೇನು? ಯಾರು ಈ ಪಾಪ ಮಾಡ್ತಾರೋ ದೇವರಿಗೆ ಕೋಪ. ಯಾರು ಸ್ವಾಭಾವಿಕ ಒಂದು ಗಂಡ ಒಂದು ಹೆಂಡತಿ ಪ್ರೀತಿಯಲ್ಲಿ ಅವ್ರು ಮದುವೆ ಆಗ್ತಾರೆ, ಅವ್ರು ಪ್ರೀತಿಯಲ್ಲಿ ಬಾಳ್ತಾರೆ. ಒಂದೇ ಮೇಲೆ ಒಂದು ಹೆಂಡತಿ ಗಂಡನಿಗೆ ಗೊತ್ತಿಲ್ಲದೊಂದು ವ್ಯಭಿಚಾರ ಮಾಡಿದ್ದು ಗಂಡ ತಿಳಿತಾರೆ. ಯಾವ ಗಂಡ ಸುಮ್ಮನೆ ಇರಬಹುದು? ಯಾರು ಸುಮ್ಮನೆ ಇರ್ತೀರಾ? ನಿಮ್ಮ ಹೆಂಡತಿ ಕೋಪ ಆದಷ್ಟು ಕೋಪ ಮಾಡ್ತಾ ಮಾಡಿಲ್ಲ ಹೇಳಿ. ಅದ ಗಂಡ ಹೆಂಡತಿಗೆ ಒಳ್ಳೆ ರೀತಿ ಉಂಟು, ಅದು ಗುಪ್ತವಾಗಿ ಒಂದು ಗಂಡ ಒಂದು ವ್ಯಭಿಚಾರ ಮಾಡಿ ಗಂಡ ಗೊತ್ತಿಲ್ಲ, ಯಾವ ಗಂಡ ಸುಮ್ಮನೆ ಇರ್ತೀರಾ ನೀವು? ಕೋಪ ಮಾಡಿ ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ದ್ರೋಹ ಮಾಡುವಾಗ ದೇವರಿಗೆ ಕೋಪ ಬರ್ತದೆ. ಅದಕ್ಕೆ ದೇವರು ಏನ್ ಮಾಡ್ತಾರೆ, ಯಾವ ವಿಗ್ರಹಣ ಮಾಡ್ತಾರೆ ಅವರಿಗೆ ಮೈ ಮೇಲೆ ಬೊಕ್ಕೆ ಅನೇಕ ರೋಗಗಳು ಬರ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಯಾರು ದೈವತೆಗೆ ಸಂಬಂಧಪಟ್ಟ ಆ ಪಾತ್ರೆಯಲ್ಲಿ ಪಾಲ್ಗೊಳ್ತಾರೋ ಅವರಿಗೆ ಅನೇಕ ರೋಗಗಳು ದೇವರು ಕಲಿಸ್ತಾನೆ ಕೋಪದಿಂದ. ಯಾಕೆ? ದೇವರಿಗೆ ಅದು ಸೂಳಿತನ ಮಾಡಿದ್ದವರು ಭ್ರಷ್ಟರಾಗುವುದೊಂದಿಗೆ ಅಲ್ಲಿ ಹೇಳ್ತದೆ. ಆತ್ಮಿಕ ಇದು ಆಗಿದೆ. ನಾವು ನಮ್ಮ ದೇವರು ಜೀವಂತ ದೇವರು, ಆ ದೇವರಿಗೆ ಸಲ್ಲುವಂತ ಮಾನ ಇತರ ದೇವರುಗಳಿಗೆ ಇತರ ವ್ಯಕ್ತಿಗಳಿಗೆ ಯಾವ ಸಂಗತಿಯೂ ಕೊಡುತ್ತಾರೆ. ದೇವರ ಮುಂದೆ ನಾವು ಸೂಳೆತನ ಮಾಡ್ತೇವೆ, ಆದಾನ ಮಾಡ್ತೇವೆ, ಆತ್ಮಿಕ ವ್ಯಭಿಚಾರ ಕರೆಯುತ್ತಾನೆ ಬರೆಯರೆ ದೇವರ ವಾಕ್ಯದಲ್ಲಿ ಬರೆಯರೆ. ಮತ್ತು ಅವರು ಧರ್ಮ ಭ್ರಷ್ಟ ಸಭೆಯಾಗಿ ಉಳಿಯುತ್ತದೆ. ನಾವು ಎಂದಿಗೂ ನಮ್ಮ ನಂಬಿಕೆ ಭ್ರಷ್ಟ ನಾವು ಬಿಡಬಾರದು. ಅನಂತರ 23ರಿಂದ 30ನೇ ವಾಕ್ಯದ ನಂತರ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂತದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದಾಗಿದೆಯಲ್ಲವೇ? ಕ್ರಿಸ್ತನನ್ನು ನಂಬದವರಲ್ಲಿ ಒಬ್ಬನು ನಿಮ್ಮನ್ನು ಊಟಕ್ಕೆ ಕರೆಯುವಾಗ ಹೋಗುವುದಕ್ಕೆ ನಿಮಗಿಷ್ಟವಿದ್ದರೆ ನಿಮಗೇನು ಬಡಿಸಿದರು ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಆದರೆ ಒಬ್ಬನು ನಿಮಗೆ ಇದು ವಿಗ್ರಹಾಲಯದಲ್ಲಿ ಬಲಿ ಕೊಟ್ಟದ್ದು ಎಂದು ಹೇಳಿದರೆ ಈ ಸಂಗತಿಯನ್ನು ತಿಳಿಸಿದವನ ನಿಮಿತ್ತವಾಗಿಯೂ ಮನಸ್ಸಿನಲ್ಲಿ ಸಂಶಯಕ್ಕೆ ಸ್ಥಳ ಕೊಡಬಾರದೆಂಬ ಕಾರಣದಿಂದಲೂ ತಿನ್ನಬೇಡಿ. ಅತಿ ಸ್ಪಷ್ಟ. ಒಂದು ವೇಳೆ ಒಬ್ಬನು ನಿಮ್ಗೆ ಊಟ ಕರೆಯುವಾಗ ಇದು ವಿಗ್ರಹದಲ್ಲಿ ಬಲಿ ಕೊಟ್ಟದು ಅದರ ನೈವೇದ್ಯ ಎಂದರೆ ನೀವು ಅದನ್ನು ತಿನ್ನಬಾರದು. ಅವನಿಗೂ ಮನಸ್ಸಿನ ಸಂಶಯಕ್ಕೆ ಕಾರಣ, ನಿಮಗೂ ಮನಸ್ಸಿನ ಸಂಶಯ ಕಾರಣ, ಅದಕ್ಕೆ ತಿನ್ನಬಾರದು ಎಂದು ಅಪೊಸ್ತಲನು ಹೇಳುತ್ತಾನೆ. ಯಾಕಂದ್ರೆ ಅವನಿಗೆ ಯಾಕೆ ಮನಸ್ಸು ಸಂಶಯ? ಅವನಿಗೆ ಗೊತ್ತುಂಟು ನಾನು ದೇವರ ಮಗ, ನಾನು ಯೇಸು ಭಕ್ತರನ್ನು ಹೇಳಿಕೊಂಡು ಅದು ಅವನಿಗೆ ಇವನು ನನ್ನ ದೇವರು ಜೀವಂತ ಇದ್ದಾನೆ ಅದನ್ನ ಬೇಡ. ಅವನಿಗೂ ಮನಸ್ಸು ಸಂಶಯ, ನಿಮಗೂ ಮನಸ್ಸು ಸಂಶಯಕ್ಕೆ ಸ್ಥಳ ಕೊಡು, ಅದು ತಿನ್ನಬಾರದು ಅಪೊಸ್ತಲನು ಹೇಳ್ತಾನೆ. ಅನಂತರ ಅದು ನಿನ್ನ ಮನಸ್ಸಿನ ಸಂಶಯವಲ್ಲ, ತಿಳಿಸಿದವನ ಮನಸ್ಸಿನಲ್ಲಿರುವ ಸಂಶಯವೇ. ಮತ್ತೊಬ್ಬನ ಮನಸ್ಸಿನಲ್ಲಿರುವ ಸಂಶಯದಿಂದ ನನ್ನ ಸ್ವಾತಂತ್ರ್ಯಕ್ಕೆ ಯಾಕೆ ತೀರ್ಪಾಗಬೇಕು? ನಾನು ಕೃತಜ್ಞತೆಯೊಡನೆ ಊಟ ಮಾಡಿ ದೇವರನ್ನು ಸ್ತುತಿಸಿದ ಮೇಲೆ ಆ ಪದಾರ್ಥಗಳ ನಿಮಿತ್ತ ನನಗೆ ಯಾಕೆ ದೂಷಣೆಯಾಗಬೇಕು? ಅನೇಕರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡಿ ತಿಂತೇನೆ, ಅದೇ ನನ್ನ ಮನುಷ್ಯಕ್ಕೆ ದೂಷಣೆ ಆಗಬೇಕು. ಅದಕ್ಕೆ ಉತ್ತರ 31ನೇ ವಾಕ್ಯದಲ್ಲಿ ಅನೇಕರು ಇದು ತುಂಬಾ ಜ್ಞಾನ ಕೊಡ್ತಾರೆ. ಅದು ನಾನು ಪ್ರಾರ್ಥನೆ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿ ತಿಂದೇನೆ, ನನಗೆ ಯಾಕೆ ದೂಷಣೆ ಆಗಬೇಕು? ಅದಕ್ಕೆ ಉತ್ತರ 31ನೇ ವಾಕ್ಯದಲ್ಲಿ ಹೇಳ್ತಾರೆ. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಜಸ್ಟ್ ಈ ಕ್ವಶನ್ಗೆ ನಿಮ್ಮ ಉತ್ತರ ಸಿಗುತ್ತದೋ ಅಲ್ಲದೆ ನೀವು ಏನು ಊಟ ಮಾಡುವಾಗ ಏನು ಕುಡಿಯುವಾಗ ಅದರಲ್ಲಿ ದೇವರ ಮಹಿಮೆ ಬರ್ತದೋ ನೀವು ಪರೀಕ್ಷೆ ಮಾಡಿ. ಈಗ ಒಬ್ಬ ನಿಮ್ಗೆ ವಿಗ್ರಹಾರಿಗೆ ಸಂಬಂಧಪಟ್ಟ ಊಟ ಕೊಟ್ಟರೆ ಅದು ತಿನ್ನುವಾಗ ಯಾರಿಗೆ ಮಹಿಮೆ ಬರ್ತದೆ? ಆಗಬಹುದು.
ಒಂದೇ ಕ್ವಶನ್ ಕಾಣಿಸುತ್ತೆ. ಅನೇಕ ಹೇಳ್ತಾರೆ, ನಾನು ತುಂಬ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆ ಊಟ, ನನಗೆ ನನ್ನ ಕುಟುಂಬ ಹೋಗಕ್ಕೆ ನೋವು ಮಾಡಲಿಕ್ಕೆ ಬೇಡ, ನನ್ನ ಫ್ರೆಂಡ್ ಅಂದರೆ ನೋವು ಮಾಡಿದರೆ ಅನ್ನತ್ರ ನನಗೆ ಏನೋ ನಾನು ವ್ಯವಹಾರದಲ್ಲಿ ಕೈ ಕೊಡೋದಿಲ್ಲ, ನನಗೆ ಸಾಲ ಕೊಡೋದಿಲ್ಲ. ಅದು ಅನೇಕರು ಮಾಡ್ತಾರೆ. ಅಥವಾ ನನಗೆ ಹುಡುಗಿ ಸಿಗುವುದಿಲ್ಲ. ಹಾಗೆ ಅನೇಕರು ಮಾಡ್ತಾರೆ, ಇಲ್ಲಿ ಕಾಂಪ್ರಮೈಸ್ ಅಂತ ಅಂದರೆ ಅವ್ರು ಮಾಡಿ ನಾನೇನು ಹೋಗುದಿಲ್ಲ, ನಾನು ಪ್ರೇರಣೆ ಮಾಡಿ ತಿಂತೇನೆ. ಅದಕ್ಕೆ ಅಪ್ಪ ನೀವು ಏನು ಊಟ ಮಾಡಿದ್ರು, ಏನು ಕುಡಿದರು, ಅದರಲ್ಲಿ ದೇವರಿಗೆ ಗಣಿತ ಬರ್ತಲ್ಲ. ದೇವರಿಗೆ ಗಣಿತ ಯಾಕೆ ಕೊಡುದು? ನನ್ನ ದೇವರು ಜೀವ ದೇವರಾಗಿದ್ದಾನೆ. ನನ್ನ ದೇವರು ಸಾಯಲಿಲ್ಲ. ನಮ್ಮ ದೇವರು ಸತ್ತಿದ್ದಾನ? ಜೀವತಿದ್ದಾನೆ. ಕಾಲು ಸತ್ತು ಮುನ್ನ ಜೀವತವಾಗಿದ್ದಾನೆ. ಆ ಜೀವದ ದೇವರಿಗೆ ಮಹಿಮೆ ಬರದ ಯಾವ ಸಂಗತಿ, ಯಾವ ಕೆಲಸವಾಗಲಿ, ನೆನ್ಕೊಂಡು ಯಾವ ಬಿಸ್ನೆಸ್ ಆಗಲಿ, ಮದುವೆಗಳ ಜೀವನ ಸಂಗತಿ ಆಲಿಸುವಾಗಲೂ ಸಹ ಆಗಲಿ, ಏನು ಮಾಡುತ್ತೀರೋ ದೇವರಿಗೆ ಘನತೆ ಬರ್ತದನ್ನು ನೀವು ಪರೀಕ್ಷೆ ಮಾಡಿ. ದೇವರಿಗೆ ಘನತೆ ಬರೆದ್ರು ಅದು ಯಾವುದನ್ನು ಮಾಡಿದ್ರು ಸಹ ನೀವು ದೂಷಣೆ ಆಗ್ತೀರಿ, ದೇವರ ಮುಂದೆ ನೀವು ಅಪರಾಧಿಗಳಾಗ್ತೀರಿ, ಆತ್ಮಿಕ ಸೂಳೆಗಾರರು, ವ್ಯಭಿಚಾರಿಗಳು, ಆಧಾರ ಮಾಡುವರು, ಭ್ರಷ್ಟರಾಗ್ತೀರಿ ಅಂತ ಹೇಳಿ ದೇವರು ಈ ಭೂರಾಜ್ಯವರು ಏನ್ ಮಾಡ್ತಾರೆ, ಆ ಧರ್ಮಭ್ರಷ್ಟ ಸಭೆ ಅವರು ತುಂಬಾ ವಿಗ್ರಹಾರ್ಧನೆ ಮಾಡುವ ಸಭೆ ಆಗಿದೆ. ಇವೆಲ್ಲರೂ ಸರಿ ಅವರಿಗೆ ವಿಗ್ರಹಾರ್ಧನೆ ಮಾಡ್ತಾರೆ. ಅದೇ ಕೈ ಬಿಡಲ್ಪಟ್ಟವರು ಸಹ ಕೈ ಬಿಡಲ್ಪಟ್ಟವರಿಗೆ 7 ವರ್ಷದಲ್ಲಿ ರಕ್ತ ಸಾಕ್ಷಿ ಆಗಲಿಕ್ಕೆ ಅವರು ರೆಡಿ ಆಯಿತು. ಕೆಲವರಿಗೆ ಏನಾಗ್ತದೆ, ರಕ್ತ ಸಾಕ್ಷಿ ಆಗಲಿಕ್ಕೆ ಅವ್ರ ಹೆಂಡತಿ ಮಕ್ಕಳು ಆಗ್ಬೋದು, ಹೊಸ ಮದುವೆ ಆದವಾಗ ಹೆಂಡತಿ ಆಗ್ಬೋದು. ನಾನು ನಿಜ ಸಂಗತಿ ರ್ಯಾಪ್ಚರ್ ಎಂದರೆ ಒಂದು ಕ್ಷಣದಲ್ಲಿ ಆಗುವಂತ ಕಾರ್ಯವಾಗಿದೆ. ಅದು ಎಷ್ಟೋ ಒಂದು ಹುಡುಗಿ ಇಷ್ಟ ಆದ ನಂತರ ಎಂಗೇಜ್ ಆದ ನಂತರ 6 ತಿಂಗಳು 1 ವರ್ಷ ಪ್ರಿಪೇರ್ ಆಗಲ್ಲ. ಬಟ್ಟೆಯಲ್ಲಿ ಪ್ರಿಪೇರ್, ಹಣದಲ್ಲಿ ಪ್ರಿಪೇರ್, ಮನೆಯಲ್ಲಿ ಪೇಂಟ್ ಹೊಡಿಲ್ಲ ಎಲ್ಲ ಪ್ರಿಪೇರ್. ಹಾಗಾದ್ರೆ ಆ ಒಂದು ಲೋಕದಿಂದ ಒಂದು ಹುಡುಗಿ ಮದುವೆ ಆಗಲಿಕ್ಕೆ ಎಷ್ಟು ರೀತಿಯಲ್ಲಿ ಅವರು ಪ್ರಿಪೇರ್ ಆಗಿರ್ತಾರೆ. ಅದು ಪರಲೋಕದ ಯೇಸು ಕ್ರಿಸ್ತನಿಗೆ ನಮ್ಗೆ ಎಂಗೇಜ್ ಆಗಿದೆ ಯಾವಾಗ? ಯೇಸು ಕ್ರಿಸ್ತನನ್ನು ಯಾರು ತನ್ನ ಕರ್ತವನ್ನು ಮತ್ತು ಓಡಿಯನ್ನು ಅಂಗೀಕಾರ ಮಾಡಿ ನೀರಿನ ಮುಳುಗಿ ತತ್ಕೊಂಡಿದ್ರು, ನಿಮ್ಗೆ ಯೇಸು ಎಂಗೇಜ್ ಆಗಿದೆ. ವಿವಾಹ ದಿನ ರೂಪಾಂತರ ಆಗಿ ಅದು 3.5 ವರ್ಷದಲ್ಲಿ ಮದುವೆ ಉಂಟು. ಈ ಮದುವೆಗೆ ನಾವು ಯಾವಾಗಲೂ ನನ್ನ ಮದಲಿಂಗನಿಗೆ ಮೆಚ್ಚುವವನಾಗಬೇಕು. ಆಮೇಲೆ ಪ್ರತಿಯೊಂದು ಹುಡುಗಿ ಎಂಗೇಜ್ ಆದ ನಂತರ ಅವಳ ಮನುಷ್ಯ ಅಂದ್ರೆ ಅವಳ ಹುಡುಗನೇ ಹೌದಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಹುಡುಗ ಏನ್ ಮಾಡ್ತಾನೆ ಇಲ್ಲ ಮದುವೆ ಆದವ್ರು ಏನ್ ಮಾಡ್ತೀರಿ, ಹುಡುಗಿಯನ್ನೇ ಅನಿಸಿದ. ಹಾಗಾದ್ರೆ ನಾವು ಸಹ ಆ ಯೇಸು ಕ್ರಿಸ್ತನೇ ಅವರ ಜನಿಸಬೇಕಾದ್ರೆ ಆ ಯೇಸು ಕ್ರಿಸ್ತರು ಬರುವಾಗ ನಾನು ಹೇಗೆ ಕಾಣಬೇಕು ಅಲ್ಲ. ನಾವು ಕೆಲವರು ಸಾಮಾನ್ಯ ಈಗ ಮೇಲೆ ಒಂದು 10 ಲಕ್ಷದ ದಾರಿ ಸೇರಿ ಉಂಟು, ಈಗ ಜಾಸ್ತಿ ಉಂಟು. ನಮ್ಮ ಕಾಲದಲ್ಲಿ ಕಡಿಮೆ ಇದ್ದು ಈ ಕಾಲ ಒಂದು ದಾರಿ ಸೇರಿಗೆ ತುಂಬಾ ಕೆಲವು ಉಂಟು. ಅವರ ಸಾಮರ್ಥ್ಯ ಅಲ್ಲ, ಪ್ರತಿಯೊಬ್ಬರು ಹಣ ಹುಟ್ಟು ಮಾಡಿ ಇಷ್ಟು ಒಳ್ಳೆಯ ಕ್ವಾಲಿಟಿ ದಾರಿ ಸೇರಿ, ಒಳ್ಳೆ ನೆಕ್ಲೆಸ್, ಆದಷ್ಟು ಬಂಗಾರ ಅಲ್ಲ. ಯಾಕೆ? ನನ್ನ ಗಂಡನೊಟ್ಟಿಗೆ ಹುಡುಗನಿಗೆ ಮದುವೆ ಹೋಗಿ, ಆದ್ರೆ ನನ್ನ ಯೇಸು ಸಭೆಗೆ ನನಗೆ ಮದುವೆ ಹೋಗಿ ನಾನು ಎಷ್ಟು ಪ್ರಿಪೇರ್ ಆಗಬೇಕು? ಆ ಪ್ರಿಪೇರ್ಗೆ ಇದು ಅಡ್ಡಿ ಬರುತ್ತಾದರೆ ಎಂಗೇಜ್ಮೆಂಟ್ ಆದ ಹುಡುಗನಿಗೆ ದುರ್ಬಲ. ಯಾಕಂದ್ರೆ ಅವನ ಲವ್ ಅಲ್ಲ, ಲವ್ ಮ್ಯಾರೇಜ್ ಬಗ್ಗೆ ಇರಲಿಲ್ಲ. ಅವನ ತಂದೆ ತಾಯಿಗಳ ಎದುರಲ್ಲಿ ಇರೋದ್ರಲ್ಲಿ ಎಂಗೇಜ್ಮೆಂಟ್. ಲವ್ ಮ್ಯಾರೇಜ್ ಬಗ್ಗೆ ನಾನು ಮಾತಾಡೋದು ಬೈಬಲ್ ಲವ್ ಮ್ಯಾರೇಜ್ ಅಲ್ಲ, ಬೈಬಲ್ ಎಂಗೇಜ್ ಮ್ಯಾರೇಜ್ ಅಂದ್ರೆ ತಂದೆ ತಾಯಿಯೊಟ್ಟಿಗೆ, ಪಾಸ್ಟರ್ ಒಟ್ಟಿಗೆ ಇವರೊಟ್ಟಿಗೆ ಅವರು ಒಂದು ಊಟ ಕೊಟ್ಟು ಅವರೆಲ್ಲರೂ ನನ್ನ ಹುಡುಗಿ ಎಂಗೇಜ್ ಆಗಿದೆ. ಒಂದು ದಿನ ಫಿಕ್ಸ್, ಒಂದು ವರ್ಷ 2 ವರ್ಷ ಆಗಿದೆ. ಹಾಗೆ ನಮ್ಗೆ ಎಲ್ಲರೂ ಎಂಗೇಜ್ ಮಾಡ್ತೇವೆ. ಇವತ್ತು ದಿನ ನನ್ನ ಯೇಸು ಕ್ರಿಸ್ತನೊಟ್ಟಿಗೆ ನಾನು ಅಂಗೀಕಾರ ಮಾಡಿದ್ದೇನೆ. ಹಾಗಾದರೆ ನಾನು ಪ್ರತಿದಿನ ಮದುವೆಗೋಸ್ಕರ ಸಿದ್ಧನಾಗಬೇಕು. ಒಂದು ವೇಳೆ ನಾನು ದ್ರೋಹ ಮಾಡಲಿಕ್ಕೆ ಸ್ವಾಭಾವಿಕಪಣ ಬರ್ತೇನೆ, ಆ ಹುಡುಗಿ ದ್ರೋಹ ಮಾಡಿದೆ, ಕೆಲವು ಹುಡುಗರು ಸೂಸೈಡ್ ಮಾಡ್ತಾರೆ. ಸಹಿಸಲಿಕ್ಕೆ ಹೌದು, ಅವ್ರಿಗೆ ಇಷ್ಟು ನಾನು ಹುಡುಗಿಗೆ ಭರವಸೆ ಕೊಟ್ಟು ಪ್ರೀತಿ ಮಾಡಿ ಎಲ್ಲರೂ ಎಂಗೇಜ್ ಆಗಿ, ಈಗ ಕೆಲವು ಕಡೆ ಎಂಗೇಜ್ ಉಂಗುರ ಕೊಡ್ತಾರೆ, ಉಂಗುರ ಹಾಕಿಕೊಂಡು ಈ ಹುಡುಗಿ ಕೆಲವರಿಗೆ ಸಹಿಸಲಿಕ್ಕೆ ಆಗದೆ ಕೆಲವು ಅವಿಶ್ವಾಸಗಳು ಸೂಸೈಡ್ ಮಾಡಿ ಬಿಡ್ತಾರೆ. ಯಾಕೆ? ದ್ರೋಹ ಮಾಡಿದ ಮೇಲೆ ಹೌದಲ್ಲ. ಹಾಗಾದ್ರೆ ನನ್ನ ಯೇಸು ಸ್ವಾಮಿಗೆ ಎಷ್ಟು ದ್ರೋಹ ಆಗಲಿಕ್ಕಿಲ್ಲ. ಹಾಗಾದ್ರೆ ಯಾರಿಗೆ ಮನುಷ್ಯರಿಗೆ ನನ್ನ ಕಣ್ಣಿಗೆ ನೋವಾಗಬಹುದು, ಕಣ್ಣಿಗೆ ಹೇಳಿ ನೀನು ನನಗೆ ಬೇಕು, ನನ್ನನ್ನು ಪ್ರೀತಿಸ್ತೀನಿ, ಬೇರೆ ಸಂಗತಿ ಬಗ್ಗೆ ಊಟ ಮಾಡ್ತಾ ಇಲ್ಲ ಮಾಡ ಇದು ಹೇಳಿದ್ದಕ್ಕೆ ನಾನು ಊಟ ಮಾಡಬೇಕಾದ್ರೆ ನನ್ನ ದೇವರಿಗಿದು ಕಲಂಕವಾಗ್ತದೆ. ಆಗ ಸುವಾರ್ತೆ ಕೊಡುವಾಗ ಅವರು ಸ್ವಲ್ಪ ಮೇಲೆ ನಿಮ್ಮ ದೇವರನ್ನು ನಂಬಲಿಕ್ಕೆ ಸಾಧ್ಯ ಉಂಟು. ನಾನು ಪಾಡೋದಂದ್ರೆ ನನ್ನ ದೇವರು ನಿಮಗೆ ಒಂದೇ. ಲೋಕದ ಅನೇಕ ವಿಷಯ ಹೇಳ್ತಾರೆ, ಆದರೆ ಅವರಿಗೆ ನೋವು ಮಾಡಿದ್ದಾರೆ. ಇನ್ನೊಮ್ಮೆ ಹಾಗೆ ತುಂಬಾ ಕಾಂಪ್ರಮೈಸ್ ಮಾಡಿದ್ರು. ನಿನ್ನ ದೇವರು ಒಂದೇ, ನನ್ನ ದೇವರ ಹೆಸರು ಯೇಸು, ನಿಮ್ಮ ದೇವರ ಹೆಸರು ಬೇರೆ ಎಂಬುದಾಗಿ
ಇಲ್ಲ, ನನ್ನ ದೇವರು ಬೇರೆ ದೇವರಿಗೆ ಸಮಾನನೂ ಅಲ್ಲ. ನನ್ನ ದೇವರು ಜೀವಂತ ಸ್ವರೂಪನ ದೇವರು. ನನ್ನ ದೇವರಿಗೆ, ನನ್ನ ಯೇಸುವಿಗೆ ದ್ರೋಹ ಮಾಡಿದರೆ ಆತನು ಹೇಳ್ತಾನೆ, ನೀನು ಆಧಾರ ಮಾಡಿದಿ, ಸುಳ್ಳಿತನ ಮಾಡಿದಿ, ಬೆಳೆಸಲಾಗಿ ಹೇಳ್ತಾನೆ, ಅದು ಯೇಸು ಬೇಡ, ನನಗೆ ಬೇಕು ನನ್ನ ಸ್ವಾಮಿ, ಬಾ. ನಾನು ಪ್ರಿಪೇರ್ ಹಾಕೊಂಡು ಆ ಮದುವೆಗೆ ಸಿದ್ಧ ಹಾಕೊಂಡು ಆ ರೂಪಾಂತರಕ್ಕೆ ನಾನು ಕಾದ್ಯಕ್ಕೆ ಯಾವಾಗ ನನ್ನ ಮದುವೆಗೆ ಆ ಮದುವೆಗೆ ಬರ್ತೇನೆ ಅಂತ ಕಾಯ್ದೆ. ಹಾಗಾದರೆ ಇಂದಿಗೂ ಪಾಪ ಮಾಡ್ತಾರೆ, ಅನೇಕರು ಪಾಪ ಮಾಡ್ತಾರೆ. ಬರೀ ಊಟದಲ್ಲಿ ಏನಿಲ್ಲ, ಊಟಕ್ಕೆ ಏನು ಸಾಕಿದ್ರೆ ಅದು ಉದ್ದೇಶ. ನೀವು ಏನು ಮಾಡುತ್ತೀವಿ, ಏನು ಕೆಲಸ ಮಾಡಬಹುದು, ಬಿಸ್ನೆಸ್ ಏನು ಮಾಡುತ್ತೆ, ಪ್ರತಿಯೊಂದೂ ನನ್ನ ದೇವರಿಗೆ ಘನತೆ ಬರುತ್ತದೋ 10 ಸಲ ಕ್ವಶನ್ ಹಾಕಿ ತಿಳಿಸಿದೆ. ಬರುವುದಾದರೆ ತೊಂದರೆ ಇಲ್ಲ, ಬರದಿದ್ದರೆ ಅದೇ ವಿಚಾರ ಮಾಡಿದಾಗೆ ಆಗ್ತದೆ. ಪಾಪ ಮಾಡಿದ ಮನಸ್ಸಿನ ಇದಕ್ಕೆ ಇದೆ ಆಗಬೇಕು. ದೇವರ ಆತ್ಮ ಮನಸ್ಸಿನಲ್ಲಿ ಪಾಪದ ಅದು ಕೊಂಡು ಹಾಕಿದ್ದಾನೆ. ಇನ್ನೊಬ್ಬನಿಗೂ ಮನಸ್ಸಿಗೆ ಸೌದೆ ಅವನಿಗೆ ಗೊತ್ತುಂಟು, ನೀನು ನಮ್ಮ ದೇವ್ರ ಅವನಿಗೆ ಗೊತ್ತುಂಟು, ಅವನಿಗೆ ಕನ್ಫ್ಯೂಸ್ ಆದ ಅವನಿಗೆ ಗೊತ್ತಾವ. ಮತ್ತೆ ಅವನು ಹೇಳ್ತಾನೆ, ಆತ ದೇವರು ಹಂಚಿ ನಿಮ್ಮ ಹಾಗೆ ನಾವು ಆಗಿಲ್ಲ, ನಮ್ಮ ದೇವರು ಬೇರೆ ದೇವರು ಒಂದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ವಾಕ್ಯ ನೋಡಿದ್ರೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 4:4. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಲ್ಲಿರ್ತದೆ ವ್ಯಭಿಚಾರಿಗಳು ನೀವು. ಈಗ ಹೇಳ್ತೇನೆ ವಾಪಸ್ ಯಾಕೋನಲ್ಲ, ಎಷ್ಟು ದರಿದ್ರಲ್ಲ, ಏನು ವ್ಯಭಿಚಾರಿ, ಸೈನಿಕ ವ್ಯಭಿಚಾರಿಯ ವ್ಯಭಿಚಾರ ನೀವು. ಈ ಲೋಕ ಸ್ನೇಹವು ದೇವ ವೈರ ನಿಮಗೆ ತಿಳಿಯೋದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದ್ರು ತನ್ನನ್ನು ದೇವರಿಗೆ ವಿರೋಧನಾಗಿ ಮಾಡಿಕೊಳ್ಳುತ್ತಾನೆ. ಅದರ ಲೋಕದಲ್ಲಿ ಲೋಕದ ಸರಿತಾಸೆ, ಕಣ್ಣಿನ ಆಸೆ, ಬದುಕುವ ಡಂಬಕ್ಕೆ ನಾವು ದೇವರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುವುದಾದ್ರೆ ಅಲ್ಲಿ ನಾವು ಲೋಕದೊಟ್ಟಿಗೆ ವ್ಯಭಿಚಾರ ಮಾಡ್ತೇವೆ. ಹೇಳ್ತಾನೆ, ನೀನು ವ್ಯಭಿಚಾರಿ, ನನಗೆ ಬೇಡ, ನನಗೆ ನಿನ್ನ ಯಾವ ಹೆಜ್ಜೆ ಬೇಡ, ನೀನು ಹೊಲಸಾಗಿದಿ, ಸುಳ್ಳೆತನ ಮಾಡಿದಿ, ನನಗೆ ತ್ಯಾಗಪತ್ರ ಕೊಟ್ಟಿದ್ದೆ ಹೇಳುತ್ತಾನೆ ಅಂತ ಅವರು ಪದ ಬಿಡುತ್ತಾರೆ. ಅದಕ್ಕೆ ಅರ್ಥ ನೋಡಿದ್ರೆ ವಾಕ್ಯ 1ನೇ ಪತ್ರಿಕೆ 2ನೇದಲ್ಲಿ 15ರಿಂದ 17 ವಾಕ್ಯ. ಫಸ್ಟ್ ಜಾನ್ 2:15 17 ತನಕ. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸದೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಇಲ್ಲಿ ಸ್ಪಷ್ಟತೆ, ವ್ಯಭಿಚಾರ ಯಾವ ವ್ಯಭಿಚಾರಗಳು? ಲೋಕವನ್ನಾಗಲಿ ಲೋಕದಲ್ಲಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ಅವನ ತಂದೆಯ ಮೇಲೆ ಪ್ರೀತಿ ಅವನಲ್ಲಿ ಇಲ್ಲ. ಅದಕ್ಕಾಗಿ ವ್ಯಭಿಚಾರಿಗಳು. ಈ ಲೋಕಕ್ಕೆ ಸ್ನೇಹಿತನಾಗಿದ್ದಾನೆ, ನೀನು ವ್ಯಭಿಚಾರಿಗಳು. ಯಾಕೆ ಲೋಕಕ್ಕೆ ಸ್ನೇಹಿತನಾಗಿದ್ದಾನೆ? ಅದಕ್ಕೆ ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುವ ಡಂಬ, ಈ ಮೊದಲಾದವೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಲ್ಲಿ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆ ಗತಿಸಿ ಹೋಗ್ತದೆ, ಅದು ದೇವರ ಚಿತ್ತವನ್ನು ನೆರವೇರಿಸಲು ಎಂದೆಂದಿಗಿರುವನು. ಹಾಗಾದರೆ ಲೋಕದಲ್ಲಿ ನಾವಿದ್ದೇವೆ. ಲೋಕದಲ್ಲಿ ದೇವರ ವಾಕ್ಯದ ಪ್ರಕಾರ ಇರುವ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುವುದು. ದೇವರ ವಾಕ್ಯದ ವಿರುದ್ಧವಾದ ಅನೇಕ ಸಂಗತಿ ಲೋಕದಲ್ಲೂ ಅದು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಮಾಡಿ ನಮ್ಮ ದೇವರ ವಾಕ್ಯದ ವಿರುದ್ಧವಾದದ್ದು ಅದನ್ನು ಆಶೆ ಪಡುವುದಾದ್ರೆ ಅನೇಕ ವಿಶ್ವಾಸಿಗಳು ಏನು ಮಾಡ್ತಾರೆ? ಯೇಸುವನ್ನು ಅಂಗೀಕಾರ ಮಾಡ್ತಾರೆ. ಮತ್ತೆ ಮಾಡ್ತಾರೆ, ಅವರಿಗೆ ಲೋಕದ ಶರೀರದ ಆಸೆ ಬಿಡಲಿಕ್ಕೆ ಬೇಡ, ಕಣ್ಣಿನ ಆಸೆ ಬಿಡಲಿಕ್ಕೆ ಬೇಡ, ಬದುಕು ಡಂಬ ಬಿಡಲಿಕ್ಕೆ, ಅದರಲ್ಲಿ ಮುಳುಗಿಕೊಂಡು ಅವರಿಗೆ ಕೆಲವರು ಹಣದ ಆಸೆ, ಸಕಾಲ ಕೆಟ್ಟ ತಂದು. ಹಣ ಒಳ್ಳೆಯದು, ಹಣದಲ್ಲಿ ಕೆಟ್ಟದುಂಟ, ಹಣ ಬೇಕೇ ಬೇಕು. ಆದರೆ ದೇವರಿಗಿಂತಲೂ ಪ್ರಾರ್ಥನೆಗಿಂತಲೂ ಹಣದಿಂದ ಹೋಗ್ತಾರೆ, ಹಣ ದೇವರಾಗ್ತದೆ. ಅಂದರೆ ಲೋಕದಲ್ಲಿ ಶರೀರದ ಆಸೆ ಕಡೆ ಬದುಕು. ಅವನು ಶ್ರೀಮಂತನಾಗಬೇಕಂದ್ರೆ ದೇವರು ಕೊಡ್ತಾರೆ, ಶ್ರೀಮಂತ ಬದಲು ದೇವರಾಜ ಹುಡುಕಿಬೇಕು. ಅದು ನಿತ್ಯ ಎಲ್ಲ ಮುಂದೆ ಕೊಡ್ತಾರೆ. ಅವ್ರು ಮೊದಲು ದೇವರಾಜ ಹುಡುಕದೆ ಮೊದಲು ಹಣ ಹಿಂದೆ ಹೋಗ್ತಾರೆ. ದೇವರಿಗೆ ಕೂಡ ಪ್ರಾರ್ಥನೆ ಸಮಯ ಹಣ ಕೊಡ್ತಾರೆ, ಅದು ಹಣ ದೇವರಾಗ್ತದೆ. ಆಗ ಅಲ್ಲಿ ಯಾಕೋಬಿಡ್ತಾನೆ, ನೀನು ವ್ಯಭಿಚಾರ ಮಾಡಿದಿ, ಯಾರಿಗೆ ಸ್ನೇಹಿತನಾಗಿದ್ದೀನು? ಲೋಕಕ್ಕೆ ಸ್ನೇಹಿತನಾಗಿದ್ದೀ. ನಾವು ಲೋಕದಲ್ಲಿ ನಾವು ಕೆಲಸ ಅಲ್ಲೇ ಬಿಟ್ಟು ವ್ಯವಹಾರ ಮಾಡು. ಆದರೆ ನಾವು ಸ್ನೇಹಿತರು ನಮ್ಮ ಯೇಸು ಕ್ರಿಸ್ತನಿಗೆ ಮಾತ್ರ ನಾವು ಸ್ನೇಹಿತರಾಗಬೇಕು, ವಿನ ಬೇರೆ ಯಾರಿಗೂ ನಾವು ಸ್ನೇಹಿತರು ಆಗಬಾರದು. ಆಮೇಲೆ ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾನೆ, ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಪವಿತ್ರ ಆತ್ಮ ಕೊಟ್ಟಿದ್ದಾನೆ. ಆತ್ಮ
ನಮ್ಮ ಒಳ್ಳೆ ಸ್ನೇಹಿತನಾಗಿ ನಾವು ಮಾಡಿಕೊಂಡ್ರೆ 24 hours 24 ಗಂಟೆ ಪವಿತ್ರಾತ್ಮನು ನಮಗೆ ಅಂಟಿಕೊಂಡು ನಮ್ಮನ್ನು ಬಿಟ್ಟು ಬಿಡದ ಸ್ನೇಹಿತನು ಪವಿತ್ರಾತ್ಮ ಆಗಿದ್ದಾನೆ. ಈ ಪವಿತ್ರಾತ್ಮನಿಗೆ, ಈ ದೇವರಿಗೆ ನಾನು ದ್ರೋಹ ಮಾಡ್ತೇನೆ, ಲೋಕದೊಟ್ಟಿಗೆ ನಾನು ಸ್ನೇಹಿತತ್ವ ಮಾಡುವುದಾದ್ರೆ, ನನ್ನ ದೇವರು ಕೊಡುವಂತಹ ಮಾನ, ನನ್ನ ದೇವರು ಕೊಡುವ ಸಮಯಕ್ಕಿಂತಲೂ ಲೋಕದಲ್ಲಿ ಕೊಡುವುದಾದ್ರೆ ನನ್ನ ಒಳಗಿರೋ ಪವಿತ್ರಾತ್ಮನಿಗೆ ನೋವಾಗ್ತದೆ ಅಂತ ಯಾಕೋಬನಲ್ಲಿ ಹೇಳುತ್ತಾನೆ. ಅದಕ್ಕೋಸ್ಕರ ಈ ವಿಚಾರ ಅವರು ಮಾಡುತ್ತಾರೆ. ಇವತ್ತು ನಾವು ಮಾಡೋದಾದ್ರೆ ರೂಪಾಂತರ ಕೈ ಬಿಡುತ್ತೀರಿ, ರೂಪಾಂತರ ಕೈ ಬಿಡಪಡುತ್ತದೆ, ನೀವು ಈ ಆತ್ಮಿಕ ವ್ಯಭಿಚಾರ ಮಾಡುವವರು ಆಗಬಾರದು. ಈಗ ಸಾಹಿತ್ಯಿಕ ವ್ಯಭಿಚಾರ ಬಗ್ಗೆ ನೋಡೋದಾದ್ರೆ 1 ಕೊರಿಂಥದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. 1 Corinthians 6, 9 and 10 verses. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ದುಡಿಯುವವರು, ಬೈಯುವವರು, ಸುಳುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅನ್ಯಗಾರರು ಅಲ್ಲಿ ಮೋಸ ಹೋಗ್ಬೇಡಿ. ಜಾರರು ಅಂದ್ರೆ ಶಾರೀರಿಕ ಜಾರತ್ವ, ಒಂದು ಮನಸ್ಸಲ್ಲಿ ಆಗ್ಬೋದು, ಶರೀರ ಜಾರರು, ವಿಗ್ರಹಾರ್ಥಗಳು, ವ್ಯಭಿಚಾರಿಗಳು, ಬಿಟರು, ಅದು ಅರ್ಥಗಳು ಗೊತ್ತುಂಟು ಏನಾದ್ರೆ ಪುರುಷಗಾಮಿಗಳು, ಇವರು ಪರಲೋಕಕ್ಕೆ ಹೋಗುವುದಿಲ್ಲ. ಇದು ಶಾರೀರಿಕ ಇದ್ದುಕೊಂಡು ನಮ್ಮ ಗಂಡ ಬ್ಲೂ ಪ್ರಿಂಟ್, ಪೊರ್ನೋಗ್ರಫಿ, ಮೊಬೈಲ್ ನೋಡೋನು ಬೇರೆ ಗಂಡ ಇಲ್ಲ, ಅದೇ ಮೊಬೈಲ್ ನೋಡಿಕೊಂಡು ಕೆಲವರು ನೋಡಿದ್ರೆ ಪಾಪ ಮಾಡುತ್ತಾರೆ. ಮೊಬೈಲ್ ನೋಡಿಕೊಂಡು ಮಾರ್ಕೆಟಿಂಗ್ ಮಾಡುತ್ತಿದ್ದಾರೆ, ಪೊರ್ನೋಗ್ರಫಿ ಬ್ಲೂ ಪ್ರಿಂಟ್ ನೋಡಿ ಮಾರ್ಕೆಟಿಂಗ್ ಮಾಡುತ್ತಾರೆ. ಅಥವಾ ಮೊಬೈಲಲ್ಲಿ ಬೇರೆ ಹೆಂಡ ಜೊತೆ ಚಾಟಿಂಗ್ ಮಾಡುತ್ತಾರೆ, ಬೇರೆ ಹೆಂಡ ಜೊತೆ ಮಾತನಾಡೋದು, ಅಲ್ಲಿ ಸಹ ವ್ಯಭಿಚಾರ ಮತ್ತು ಶಾರೀರಿಕ ವ್ಯಭಿಚಾರ. ಈ ರೀತಿ ವ್ಯಭಿಚಾರ ಮಾಡುವರು ಎಂದಿಗೂ ಪರಲೋಕಕ್ಕೆ ಹೋಗುವುದಿಲ್ಲ. ಮದುವೆ, ಮಂಚ, ಅರಿಷ್ಟರಾಗಿ ಬೇಕೆಂಬುದೇ ಅಪ್ಪಗಳು ನೋಡ್ತಾರೆ. ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಇದ್ದಾರೆ. ಇಬ್ರು 13 verse 4. ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳ್ಕೊಳ್ಳಿರಿ. ಗಂಡ ಹೆಂಡರ ಸಂಬಂಧವು ಪರಿಶುದ್ಧವಾಗಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ಮುಯಿಗೆ ಮುಯಿ ತೀರಿಸುವನಾಗಿದ್ದಾನೆ. ಎಂದಿಗೂ ಈ ಪಾಪ ಮಾಡುತ್ತಾರೋ ಅವರು ಪರಲೋಕಕ್ಕೆ ಹೋಗುವುದಿಲ್ಲ. ಅವರು ಪಶ್ಚಾತ್ತಾಪಟ್ಟು ಅಪ್ಪ ಬಿಟ್ಟು ಬಿಡುತ್ತಾದ್ರೆ ಮತ್ತೆ ಪರ ಹೋಗ್ತಾರೆ, ಇಲ್ಲಿ ಅವರಿಗೆ ಶಿಕ್ಷೆ ಬರ್ತದೆ, ಇಲ್ಲಿ ಅವರು ರೋಗಗಳು ಬರ್ತವೆ. ಅವ್ರ ಪಾಪ ಪಶ್ಚಾತ್ತಾಪ ಪಡಲೇಬೇಕು, ಪರಲೋಕ ಹೋಗಬೇಕಾದರೆ. ಇನ್ನೊಂದು ವಾಕ್ಯ ನೋಡಿದ್ರೆ ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಎಫೆಸದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಅಪಸ್ವರನು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಂಡ ವಿಶ್ವಾಸಿಗಳು ಇರ್ತಾನೆ. ಯೇಸು ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಂಡ ವಿಶ್ವಾಸಿಗಳು ಒಂದು ವೇಳೆ ಜಾರತ್ವ, ಯಾವುದೇ ಬಂಡುತನ, ದ್ರವ್ಯಾಶೆ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಯಾರಿರ್ತಾನೆ? ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಂಡ ವಿಶ್ವಾಸಿಗಳಿಗೆ ಈ ಪತ್ರ ಬರೆದಿ. ಪತ್ರ ವಿಶ್ವಾಸಿಗಳಿಗೂ, ಸಭಾಪಾಲಕರಿಗೂ, ನಾಯಕರಿಗೂ ಬರೆಯಲ್ಪಟ್ಟಿದೆ. ಅನಂತರ ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದ. ದೇವರ ಮಕ್ಕಳು ಇವುಗಳಿಗೆ, ಈ ಪಾಪಕ್ಕೆ ದೂರವಾಗಲೇ ಬೇಕಾಗ್ತಾನೆ. ಅನಂತರ ಮನಸ್ಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರೋ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಅವರು ಅತಿ ಸ್ಪಷ್ಟ ಹೇಳ್ತಾರೆ. ನಂಬಿಬಿಟ್ಟು ನೀರಿನಲ್ಲಿ ಮುಳುಗಿದೆ ವಿಶ್ವಾಸಗಳು ಒಂದು ವೇಳೆ ವಿಗ್ರಹಾರಾಧಕರು, ಲೋಭಿಗಳು, ವ್ಯಭಿಚಾರಿಗಳು ಆದರೆ ಅವರಿಗೆ ಕ್ರಿಸ್ತನ ದೇವರಲ್ಲಿ ಬಾಧ್ಯತೆ ಇಲ್ಲವಿಲ್ಲ. ರೂಪಾಂತರಕ್ಕೆ ಕೈ ಬಿಡುತ್ತಾರೆ, ಪರಲೋಕಕ್ಕೆ ಹೋಗುವುದಿಲ್ಲ ಎಂದರೆ ಅತಿ ಸ್ಪಷ್ಟ ಹೇಳ್ತಾರೆ. ಅವರು ಪಶ್ಚಾತ್ತಾಪ ಪಡದಿದ್ದಾರೆ, ಪಾಪ ಬಿಟ್ಟು ಬಿಡದಿದ್ದಾರೆ. ಪಶ್ಚಾತ್ತಾಪ ಪಡುತ್ತಾರೆ, ದೇವರ ಕರುಣೆ ಮತ್ತು ಪಶ್ಚಾತ್ತಾಪ ಪಡುವ ಪಾಪ ಬಿಟ್ಟು ಬಿಟ್ಟರೆ ಮಾತ್ರವೇ ಅವರು ಪರಲೋಕ, ಬಿಟ್ಟು ಬಿಡದಿದ್ರೆ ಪರಲೋಕ ಹೋಗುವುದಿಲ್ಲ ಎಂಬುದಕ್ಕೆ ಅಪೊಸ್ತಲನಲ್ಲಿ ಹೇಳ್ತಾನೆ. ಅವರು ಶಿಕ್ಷೆ ಅನುಭವ ಮಾಡಬೇಕು, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಪಾಪದಲ್ಲಿ ಬಿಟ್ಟು ಬಿಟ್ಟರೆ ಮಾತ್ರವೇ ಪರಲೋಕ ಸೇರಿಪಟ್ಟು, ಇಲ್ಲದೆ ಅವರಿಗೆ ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂದು ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಯಾರಿಗೆ? ವಿಶ್ವಾಸಿಗರಿಗೆ. ನೀರಿನಲ್ಲಿ ಮುಳುಗಿ ಒಂದು ವೇಳೆ ಸದ್ಯಕ್ಕೆ ವ್ಯಭಿಚಾರ ಮಾಡುವುದೇ ಅವರು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ, ರೂಪದ ಪಾಲರಾಗುವುದಿಲ್ಲ. ಆತ ಖಂಡಿತವಾಗಿ ಹೇಳ್ತಾನೆ ಅಪೊಸ್ತಲನು. ಕುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಯಾರಿಗೆ ಕೋಪ ಬರ್ತಾನೆ? ದೇವರು ಕೋಪಿಸ್ತನಲ್ಲ, ದೇವರು ದಯಾಳು,
ಪ್ರೀತಿ ಸ್ವರೂಪನು, ಕೃಪಾಳು, ಕೃಪಪೂರ್ಣನು. ಅದನ್ನು ಯಾರು ದೇವರ ಬಗ್ಗೆ ತಿಳಿದುಗಳು ಪಾಪ ಮಾಡುತ್ತಾರೋ ಅವರಿಗೆ ಮೇಲೆ ಅದು ಕೋಪ ಮಾಡುತ್ತಾನೆ. ನೆನಪಿಟ್ಟುಕೊಳ್ಳಿ, ಸುಮ್ಮನಿಗೆ ದೇವರಿಗೆ ಬೆರಳು ತೋರಿಸಬೇಡಿ, ಕಷ್ಟ ಪದಕೊಳ್ಳಿ, ದೇವರಿಗೆ ಗುಣಗುಟ್ಟಬೇಡಿ, ದೇವರಿಂದ ಕೆಟ್ಟದನ್ನು ಮಾಡುವುದಿಲ್ಲ. ನೆನಪಿಟ್ಟುಕೊಳ್ಳಿ, ದೇವರು ಒಳ್ಳೆಯವನೂ ಆಗಿದ್ದಾನೆ, ಅದು ಪ್ರೀತಿ ಸ್ವರೂಪನಾಗಿದ್ದಾನೆ. ಅದಕ್ಕೆ ಅದನ್ನು ಕಷ್ಟ ಬರೋ ಮೊದಲು, ರೋಗ ಬರೋ ಮೊದಲು, ಆಪತ್ತುಗಳ ಬರೋ ಮೊದಲು ಎಚ್ಚರಿಸ್ತಾನೆ. ನನ್ನ ಮಗನೇ, ಮಗಳೇ, ಬಾ ನನ್ನ ಹತ್ತಿರ ಬಾ. ಆತನ ಎರಡು ಕೈಗಳನ್ನು ತೆರೆದು ಆತನು ಕಾದುಕೊಂಡು ಯಾವಾಗ ಬರ್ತಾನೆ ನಮ್ಮ ಅಪ್ಪಿಕೊಳ್ಳುತ್ತಾನೆ. ಅದೇ ನಾವು ಆತ ಕೈ ಒಳಗೆ ಬರದಿದ್ದರೆ ದೇವರಿಗೆ ದೂರಬಹುದಾ? ಒಂದು ಕೋಳಿ ಕುಟ್ಟು 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 ತನ್ನ ಮರಿಗೆ ಕರೆಯುವಾಗ ಆ ಕೋಳಿ ಕೋಳಿಯ ಅದರ ಒಳಗೆ ಬರದಿದ್ದರೆ ಮತ್ತು ಮರಿ ಕೋಳಿಗೆ ದೂರಬಹುದಾ? ಅದು ಮರಿ ಏನು ಗುಡುಗ ತೆಗೆದುಕೊಂಡಾಗ ಅದೇ ದೇವರು ಪ್ರತಿದಿನ ವಾಕ್ಯದ ಮುಂದೆ ಕರೆಯುವಾಗ ನಾವು ಅದರ ಹತ್ರ ಬಂದರೆ ಅದನ್ನ ಕೈಯಿಂದ ನಮ್ಮ ಕಸಬಲಿಗೆ ಯಾರಿಗೆ ಆಗುವುದಿಲ್ಲ. ಅದನ್ನ ಬರೆದಿದ್ದರೆ ಬೇರೆ ಸೈತನ ಕಸನು ದಿಗ್ಗು ನೆನಪಿಟ್ಟುಕೊಳ್ಳಿ, ದೇವರ ವಾಕ್ಯ ಗೊತ್ತಿದ್ದುಕೊಂಡು ಯಾರು ಪಾಪ ಮಾಡ್ತಾರೋ ಅವರ ಮೇಲೆ ಕೋಪ ಬರ್ತದೆ. ನಂತರ ಓದಿ, ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಆದ್ರೆ ನೀವು ಅವರಿಗೆ ಯಾರು ದೇವರ ಬಗ್ಗೆ ಗೊತ್ತಿದ್ದುಕೊಂಡು, ಕೆಲವರು ಕೃಪೆ ಉಂಟು, ಬರೆದರೆ ಕೃಪೆ ಉಂಟು, ಪಾಪ ಮಾಡಬಹುದು, ಪಾಪ ಮಾಡಿದ ಜೀವನ ಮಾಡಲಿಕ್ಕೆ ಆಗುದಿಲ್ಲ, ಕೃಪೆ ಉಂಟು, ಮತ್ತೆ ಕೃಪೆ ಉಂಟು, ಪಾಪ ಮಾಡದಿದ್ದಾರೆ ಅಂತವ್ರಿಗೆ ಪಾಲ್ಗೊಳ್ತಾರೆ. ಕೃಪೆ ಪಾಪದ ಜೀವಿತಕ್ಕೆ ಒಳ್ಳೆಯ ನೆನಪಿಟ್ಟುಕೊಳ್ಳಿ. ಕೃಪೆ ಯಾಕೆ ಹೋಗ್ತಿದೆ? ಪಾಪದ ಮೇಲೆ ಜಯವನ್ನು ಪಾಪದ ಜೊತೆ ಬಿಟ್ಟು ಬಿಟ್ಟು ಕೃಪೆ ಕೊಳ್ಳಲ್ಪಟ್ಟಿದ್ವಿ. ನೀನು ಕೃಪೆ ಉಂಟು, ಪಾಪ ಮಾಡ್ತೇವೆ, ಆ ಕೃಪೆಯೇ ಶಿಕ್ಷೆ ನಡೆಸ್ತದೆ. ನೆನಪಿಟ್ಟೆ, ಕೃಪೆ ಬಗ್ಗೆ ನಾನು ಸ್ಟಡಿ ಮಾಡಿದ್ದೇನೆ. ಆ ಕೃಪೆಯೇ ಉಂಟು ಮತ್ತೆ ಯಾರು ಅವಿಧರಾಗ್ತಾರೋ ವ್ಯಭಿಚಾರ, ಆ ಕೃಪೆಯೇ ಅವರಿಗೆ ದೇವರ ಕೋಪಕ್ಕೆ ನಡೆಸುತ್ತದೆ. ದೇವರ ಕೃಪೆ ಪಾಪ ಮಾಡಲಿಕ್ಕೆ ಎನ್ಕರೇಜ್ ಮಾಡುವುದಿಲ್ಲ. ಕೃಪೆ ಇರ್ತದೆ, ಪಾಪಕ್ಕೆ ಪಶ್ಚಾತ್ತಾಪಡು. ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧ ಮೊದಲಿನೊಟ್ಟಿಗೆ ನನಗೆ ಎಂಗೇಜ್ಮೆಂಟ್ ಆಗಿದೆ, ಕಡೆ ತನಕ ಮದುವೆ ದಿನ ಫಿಕ್ಸ್ ಆಗೋ ತನಕ ನಾನು ಮೊದಲಿಗಿದ್ದೆ. ಅದು ನಾನು ಏನು ಮಾಡಬೇಕು? ನನ್ನ ಮೊದಲಿಂಗನಿಗೆ ಮೆಚ್ಚಿಕೊಂಡು, ಯಾವ ನನ್ನ ಮೊದಲಿಂಗ ಆ ಮದುವೆ ಆತನಕ ಆ ಹುಡುಗಿ ಆ ಮೊದಲಿಗಿತ್ತಿ ರೆಡಿಯಾಗಿ ಪರಿಪೂರ್ಣ ಮನಸ್ಸಿನಲ್ಲಿ ಆಲೋಚನೆ. ಅದೇ ರೀತಿಯಲ್ಲಿ ನಮ್ಮ ಯೇಸು ಕ್ರಿಸ್ತನಿಗೆ ನನಗೆ ಮದುವೆ ನಿಶ್ಚಯವಾಗಿದೆ, ಮದುವೆ ದಿನಕ್ಕೆ ಫಿಕ್ಸ್ ಆಗಿದೆ. ಆ ದಿನಕ್ಕೋಸ್ಕರ ನಾನು ಪ್ರತಿದಿನ ನನ್ನ ಮನಸ್ಸಿನಲ್ಲಿಯೂ ಆಲೋಚನೆಯನ್ನು ನಡೆದು ಪರಿಶುದ್ಧತೆ ಕಾಪಾಡಿಕೊಳ್ಳಬೇಕು. ಅದು ಮಾಡಿದ್ರು ಅವರ ಮೇಲೆ ದೇವರು ಕೋಪ ಬರ್ತದೆ. ಅವರೊಂದಿಗೆ ಪಾಲುಗಾರರಾಗಬೇಡಿ, ಅವರಿಗೆ ಉಳಿದ ಮಾತನಾಡ್ತಂತಿಲ್ಲ. ಅದೇ ಪರಿಸ್ಥಿತಿ ಆಗುದಿಲ್ಲ. ರಾಷ್ಟ್ರ ಹೇಳ್ತಾರೆ, ಅವರಿಗೆ ಬೇಕು ದೇವರ ವಾಕ್ಯ. ರಾಷ್ಟ್ರ ಮಾತಲ್ಲ, ಬೈಬಲ್ ವಾಕ್ಯ. ನೆನಪು, ನಾನು ಹೇಳೋದು ಬೈಬಲ್ನಲ್ಲಿದ್ದ ವಾಕ್ಯ. ಆಕಾಶ ಭೂಮಿ ಅಲ್ಲಿ ಈ ವಾಕ್ಯ ಅಲ್ಲಿಗೆ ಹೋಗಿಲ್ಲ. ಈ ವಾಕ್ಯ ನಿಮಿತ್ತ ನ್ಯಾಯ ತೀರ್ಪು ಮಾಡ್ತೇವೆ, ಪಾಸ್ಟರ್ ನ್ಯಾಯ ತೀರ್ಪು ಮಾಡ್ಲಿಕ್ಕೆ ಬರೋದಿಲ್ಲ. ಈ ವಾಕ್ಯವೇ ಕಡೆದಿಂದ ನ್ಯಾಯ ತೀರ್ಪು ಮಾಡ್ತದೆ. ಈ ವಾಕ್ಯಕ್ಕೆ ನಾವು ಭಯಪಡಬೇಕು. ಇನ್ನ ನಾವು ಸುಳ್ಳು ಬೋಧನೆಗೆ, ಸುಳ್ಳು ಪ್ರವಾದಿಗಳಿಗೆ ಭಯಪಡುವ ವಾಕ್ಯಕ್ಕೆ ನಾವು ಭಯಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ. ದೇವರ ಆಶೀರ್ವಾದ ದೇವರ ನಮ್ಮ ಮೇಲೆ ಉಂಟುತ್ತದೆ. ನಾಟಕ ನೋಡಿದ್ರೆ, ಅವಳ ಜಾರತ್ವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಈ ಪಾಯಿಂಟ್ ಮಾಡಿ ನಾನು ಮುಗಿಸ್ತೇನೆ. ಲಾಸ್ಟ್ ಪಾಯಿಂಟ್ ಆಗಿದೆ. ಅವಳ ಜಾರತ್ವೆಂಬ ದ್ರಾಕ್ಷ ಕುಡಿದರು. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ 8ರಿಂದ 11 ವಾಕ್ಯ. ರೆವಲೇಷನ್ 14:8 to 11 verse. ಅವನ ಹಿಂದೆ ಎರಡನೆಯವನಾದ ಒಬ್ಬ ದೇವದೂತನು ಬಂದು, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು ಹೇಳಿದನು. ಈ ಸಭೆಯು ರಪ್ಚರ್ ಆದ ನಂತರ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ ಅಲ್ಲಿ ದೇವರ ನಾಯಕಿ ಬರುವಾಗ ಇದೆಲ್ಲ ಐಶ್ವರ್ಯ ಎಲ್ಲ ಬಿದ್ದು ಹೋಗ್ತದೆ. ಬಿದ್ದಲು ಆ ಸಭೆಯು ಬೀಳುತ್ತೆ. ದೇವರ ನಾಯಕಿ ಬರುತ್ತೆ. ಮತ್ತೆ ಆ ಸಭೆ ವಿಶ್ವಾಸ ಅನೇಕರಿಗೆ ದೇವರ ಕೃಪೆ ಉಂಟು, ತೊಂದರೆ ಇಲ್ಲ, ಜಾಗೃತ ಮಾಡಲಿಕ್ಕೆ ನಡೆಸ್ತದೆ. ಅದಕ್ಕೆ ಎಂದಿಗೂ ಅಂತ ಮಾತುಗಳಿಗೆ, ಅಂತ ಸುಳ್ಳು ಬೋಧೆ ಕಿವಿಗಳ ಬೇರೆ. ದೇವರ ವಾಕ್ಯ ದಿನಾಲು ಓದಿರಿ, ಸ್ವಸ್ಥ ಬೋಧೆ ಕಿವಿಗೊಡ್ರಿ, ಸುಳ್ಳು ಬೋಧೆ ಕಿವಿ ಮುಚ್ಚಿರಿ, ಸ್ವಸ್ಥ ಬೋಧನೆಗೆ ಕಿವಿಗೊಡ್ರಿ, ಸ್ವಸ್ಥ ಬೋಧನೆ ವಿಧೇಯರಾಗಿರಿ. ಆಗ ನಿಮಗೆ ನಾಯಕರು ಬರುವುದಿಲ್ಲ. ಯಾರು ಸುಳ್ಳು ಬೋಧನೆ ವಿಧೇಯರಾಗ್ತಾರೋ ಸುಳ್ಳು ಬೋಧನೆಗೆ ಖುಷಿ ಆಗ್ತದೆ. ಏನೋ ಪಾಪ ಮಾಡ್ತಾರೆ, ಸ್ವಲ್ಪ ಕುಡಿದು ನೋಡಿ ಕೆಲವು ವಿಶ್ವಾಸ ಸಭೆ ಬರ್ತಾರೆ. ಸಭೆ ಬಂದ ಗಣಗೆ ಹೋಗಿ ಕುಟ್ಟು ಬಂದಿದ್ದಾರೆ ಅವರು. ಮತ್ತೆ ಎಲ್ಲ ಸ್ವಲ್ಪ ಪಾನ್ ಪರ ಸ್ವಲ್ಪ ಚಾಕ್ಲೇಟ್ ಚಾಕ್ಲೇಟ್ ಬರ್ತಾರೆ. ಒಳ್ಳೆ ಚಾಕ್ಲೇಟ್ಸ್ ಇದೆ, ಕೆಲವರು ಕುಡಿದು ಬರ್ತಾರೆ. ಸಭೆ ಬರ್ ವಾಸ ಮಕ್ಕಳು ಚಾಕ್ಲೇಟ್ ತಿಂದು ಬರ್ತಾರೆ. ಆಗ ಯಾರಿಗೆ ವಾಸ ಚಾಕ್ಲೇಟ್ ವಾಸ ಕುಡಿದು ಮತ್ತು ಯಾರಲ್ಲಿ ಒಳ್ಳೆ ಪ್ರೇಯರ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಮತ್ತು
ಮತ್ತೆ ಮನೆ ಪುನಃ ಅಲ್ಲಿ ಗಂಡನಲ್ಲಿ ಇರ್ತಾರೆ. ಮತ್ತೆ ಕೆಲವರು ಮಾಡ್ತಾರೆ, ಕೆಲವರು ಕುಡಿ ನಸ್ಯ ಎಲ್ಲ ಉಳಿದು ಅವರು ಸಭೆಗಳನ್ನು ಮಾಡಿ ಬಂದರೆ ಎಲ್ಲ ಮತ್ತೆ ಪುನಃ ಹೋಗ್ತಾರೆ. ಮತ್ತೆ ಕೆಲವರು ಸಿಗರೇಟ್ ಎಲ್ಲ ಬೆಳೆಸ್ತಾರೆ, ಬರೋದು ನಿಂತುಕೊಂಡು ಸಿಗರೇಟ್ ಮಾಡಿ ಬಂದರೆ ಸಭೆಯಲ್ಲಿ ಇಲ್ಲ ಮೋಸ ಹೋಗಿ ಬೀಳ್ತದೆ. ಏನಪ್ಪ ಸಭೆಯಲ್ಲಿ ಮತ್ತಪ್ಪ ಪ್ಯೂರ್ ಆಗಿ ಬರ್ತಾರೆ, ಸ್ವಲ್ಪ ಒಳ್ಳೇದು ಎಂತ ಪ್ರೇಸ್ ರೋಡ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಮತ್ತು ಎಲ್ಲ ಅಂಥದ್ದನ್ನು ಈ ಸಭೆ ಈ ಟೀಚಿಂಗದಲ್ಲಿ ಅವೆಲ್ಲರಿಗೂ ಲೆಕ್ಚರ್ ಕಲ್ತ್ಕೊಳ್ತೀರಿ, ದೇವರ ನಾಯಕಿ ಬರ್ತದೆ, ಹಿಂದಿಗೂ ಮೋಸ ಆಗಬೇಡ್ರಿ ಅನ್ನೋದು ಓದಿಬಿಡ್ರೆ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಯಾವ್ದೆಲ್ಲ ಈ ವಿಗ್ರಹ ಮಾಡ್ತಾರೆ, ವ್ಯವಚಾರ ಮಾಡೋದು, ಅವರೆಲ್ಲರಿಗೂ ದೇವರ ಕೋಪ ಕುಡಿಯುವುದು. ರ್ಯಾಪ್ಚರ್ನ ಕೈ ಬೀಳಪಟ್ಟವರಿಗೆ ನೆನಪಿಕೊಳ್ಳುವಿರಿ. ಪ್ರತಿಯೊಬ್ಬರು ಆ ರ್ಯಾಪ್ಚರ್ಗೆ ರೆಡಿ ಇರಬೇಕು. ಪರಿಶುದ್ಧತೆಯಲ್ಲಿ ನನ್ನ ಮದಲಿಂಗ ಪರಿಶುದ್ಧ ಮದಲಿಂಗನಾಗಿದ್ದಾನೆ, ನಾನು ಪರಿಶುದ್ಧ ಮದಲಿಂಗತೆಗೆ ಕಲಂಕ ಸುಕ್ಕಿಲ್ಲದ ಮದಲಿಂಗತೆಗೆ ನನ್ನ ಮದಲಿಂಗ ಕಾದುಕೊಳ್ಳಲು ಎಷ್ಟೇ ವರ್ಷವಾಗಬಹುದು. ಎಂಗೇಜ್ ಆಗಿದೆ ನೋಡಿ. ಈಗ ಸ್ವಾಭಾವಿಕವಾದ ಒಂದು ಹುಡುಗ ಒಂದು ಹುಡುಗಿ ಎಂಗೇಜ್ ಆದರೆ ಕೆಲವು ಸರಿ ಕಾರಣಕ್ಕೋಸ್ಕರ ಸ್ವಲ್ಪ ಸಮಯ ಹೋಗ್ತಾರೆ. ಯಾಕಂದ್ರೆ ಹುಡುಗ ಅಂತಾನೆ ನನಗೆ ಮನೆ ಕಟ್ಟಬೇಕು ಅಂದ್ರೆ ಸ್ವಲ್ಪ ಮದುವೆ ಆದ್ರೆ ಕುಶಲ ಮದುವೆ ಅಂದ್ರೆ ಅವನ ಒಂದು ಮನೆ ಕಟ್ಟಬೇಕು ಎಲ್ಲ ಮಾಡಿಕೊಂಡು ನಂತರ ಮದುವೆ ಅಂತ ಮಾತಾಡ್ತಾರೆ. ಅದು ಒಂದು 2 ವರ್ಷ 3 ವರ್ಷ ಕೆಲಸ ಹೋಗ್ತದೆ. ಅಂದ್ರೆ ಆ ಒಂದು ಪ್ರೀತಿಯಲ್ಲಿ ಆ ಹುಡುಗಿ ಮುಂದೆ ಅಷ್ಟು ವರ್ಷ ತನ್ನ ಗಂಡನಿಗೋಸ್ಕರ ತನ್ನ ಹುಡುಗನ ಗಂಡ ಮಂತ್ರ ಹುಡುಗನಿಗೋಸ್ಕರ ಕಾದುಕೊಳ್ಳುತ್ತಾಳೆ ಅಲ್ಲ. ಹಾಗಾದ್ರೆ ನನ್ನ ಮನನಿಗೆ ನಾನು ಎಷ್ಟು ವರ್ಷ ಹೋದ್ರೆ ಕಾದುಕೊಳ್ಳಬೇಡ. ಫಸ್ಟ್ ಇಂಪಾರ್ಟೆಂಟ್ ನನಗೆ ಎಂಗೇಜ್ ಆಗಿದೆ, ನನ್ನ ಪ್ರೀತಿ ದೇಹದ ಬೆಳೆಯುತ್ತಾ ಬರ್ತದೆ. ಒಂದೇ ಮದಲಿಂಗ, ಆ ಮದಲಿಂಗನೊಟ್ಟಿಗೆ ನಾನು ಮದುವೆ ಆಗ್ತೇನೆ. ಬೇರೆ ಯಾವ ಹುಡುಗ ತೋರಿಸೋದು ನಾನು ಮರಲಾಗ್ತಾನ? ತಾಯಿ ತಂದೆ ಎಲ್ಲ ಮದುವೆ ಎಂತ ಅಲ್ಲಿಗೆ ಕೆಲವರು ಮತ್ತೆ ಲಾಸ್ಟ್ ಆದಂಗಿಲ್ಲ. ಆ ಹುಡುಗಿ ಸರಿ ಆ ಹುಡುಗ ಏನೋ ಒಂದು ಸ್ವಲ್ಪ ವೀಕ್ನೆಸ್ ಎಲ್ಲ ಬಂದು ಅದು ಹುಡುಗಿ ಒಪ್ಪತ್ತಲ್ಲ. ಇಲ್ಲ, ನಾನು ಜೀವ ಕೊಡು ಅದೇ ಹುಡುಗ ಬೇಕು. ಮತ್ತೆ ಅದೇ ರೀತಿ ನಾವ್ ಹೇಳ್ಬೇಕು, ನನಗೆ ಅದೇ ಮದಲಿಂಗ ಬೇಕು, ಬೇರೆ ಯಾವ ಮದಲಿಂಗ ನನಗೆ ಬೇಡನೇ ಬೇಡ. ಆ ರೀತಿ ನಮ್ಮ ಕಮಿಟ್ಮೆಂಟ್ ಇರಬೇಕು. ಇಲ್ಲಂದ್ರೆ ದೇವರ ಕೋಪ ಕುಡಿಯಬೇಕಾಗ್ತದೆ ಅನ್ನೋದು ಬೇರೆ. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಏನು ಬರ್ತದೆ? ಅವ್ರು ಬೆಂಕಿಯ ನರಕದ ಗಂಧಕದಲ್ಲಿ ಯಾತನೆ ಪಡಬೇಕಾಗ್ತದೆ. ಯಾರು? ದೇವರಿಗೆ ವಿರುದ್ಧವಾಗಿ ವ್ಯಭಿಚಾರ ಆತ್ಮ ವ್ಯಭಿಚಾರ ಮಾಡಿದವರೆಲ್ಲರೂ ವಿಘ್ನ ಮಾಡಿದವರೆಲ್ಲರೂ ಆ ಬೆಂಕಿಯ ಗಂಧಕದಲ್ಲಿ ಯಾತನೆ ಪಡಬೇಕು. ನಿಮಗೆ ಬೇಕಾದು ಬೇಡ ಅಲ್ಲ. ನಮ್ಗೆ ಏನು ಬೇಕು? ಪರಲೋಕ ಬೇಕು. ನಮ್ಮ ಮದುವೆಗಳಿಗೆ ಮದುವೆಯಲ್ಲಿ ಪಾಲ್ಗೊಳ್ಳಾಗಿ ಸಂತೋಷ ಪಡುವವರಾಗಬೇಕು, ಉಲ್ಲಾಸ ಪಡುವವರಾಗಬೇಕು. ಆಮೇಲೆ ಅದಕ್ಕೆ ನಾವು ಒಳ್ಳೆಲ್ಲ ನಮ್ಮ ಒಳ್ಳೆ ಕ್ರಿಯೆಗಳು ಮಾಡಿ ಒಳ್ಳೊಳ್ಳೆ ಒಂದು ನಮ್ಗೆ ಉಡುಗೊರೆ ಒಳ್ಳೊಳ್ಳೆ ಬಂಗಾರ ಮನೆ ಇಡಬೇಕು. ಅದ ನಂತರ ಬರ್ತದೆ ನಿಮ್ಗೆ ಹೇಳ್ತಾರೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಮೊದಲಾಗಿ ನಾವು ಪ್ರಿಪೇರ್ ಆಗಬೇಕು. ನನ್ನ ಮದುವೆಗೆ ಮೀಟ್ ಆಗಲಿಕ್ಕೆ ಆಮೇಲೆ ಆನಂದ ವಾಕ್ಯ. ಅಂತವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಿಗೂ ಏರುತ್ತಾ ಹೋಗುತ್ತದೆ. ಆ ಒಂದು ನರಕದ ಬೆಂಕಿ ಹೋಗಿಯು ಯುಗ ಯುಗಾಂತರಕ್ಕೂ ಏರುತ್ತಾ ಹೋಗ್ತದೆ ಎಂಬುದಾಗಿ ಇಲ್ಲಿ ಹೇಳ್ತದೆ. ಯಾವ ರೀತಿ ನರಕ ಹೋಗ್ತದೆ ಇಮೇಜ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಸ್ವಲ್ಪ ಬೆಂಕಿ ಅಲ್ಲ, ನಿರಂತರ ಬೆಂಕಿ. ಆ ಬೆಂಕಿಯಲ್ಲಿ ಅವರು ಬೊಬ್ಬೆ ಆಗ್ತಾರೆ, ಬೆಂಕಿಯಲ್ಲಿ ಬೇರ್ತದೆ. ಅದಕ್ಕೆ ರೆಸ್ಟ್ ಎಂಬುದೇ ಇಲ್ಲ. ಅದಕ್ಕೆ ದೇವರ ನಾವು ಬೆಂಕಿಗೆ ಹೋಗಬಾರದು ಎಂಬುದಾಗಿ ಆ ಯೇಸು ಕ್ರಿಸ್ತನು 2 ವರ್ಷ ಮುಂದೆ ಬಂದು ತನ್ನ ಪ್ರಾಣ ಕೊಟ್ಟಿದ್ದಾನೆ. ಅದು ಕೃಪೆಯಾಗಿದೆ. ಜಸ್ಟ್ ಪಶ್ಚಾತ್ತಾಪಟ್ಟರೆ ಸಾಕು ನೋಡಿ. ಏನ್ ದೊಡ್ಡ ಪಶ್ಚಾತ್ತಾಪ ಇನ್ನೂ ಮಾಡುವುದಿಲ್ಲ ಸ್ವಾಮಿ, ಇನ್ನೂ ಮಾಡುವುದಿಲ್ಲ ಸಾರಿ ಎಂದು ಎಷ್ಟು ಹೇಳಿದ್ರು ಅದನ್ನು ಶ್ರಮಿಸುತ್ತಾನೆ. ಮತ್ತೆ ಮಾತು ಒಟ್ಟಾಗಿ ನಾವು ಏನ್ ಮಾಡಬೇಕು? ಆತ್ಮಕ್ಕೆ ನಾವು ಮಾತಾಡ್ತಾ ನನಗೆ ಕೃಪೆ ಕೊಡು, ಅವ್ರು ನಮ್ಮ ಬಲಿಯನ್ನು ಪ್ರಾರ್ಥನೆ ಮಾಡಿ ಕೃಪೆ ಆದ್ರೆ ಸಾಕು. ಅಷ್ಟೇ ಸಾಕು. ದೊಡ್ಡ ಏನು ಕಷ್ಟ ಇಲ್ಲ. ಜಸ್ಟ್ ಪಶ್ಚಾತ್ತಾಪ ಪಡ್ಬೇಕು. ಅದೇ ಪಶ್ಚಾತ್ತಾಪ ಪಡ್ಲಿಕ್ಕೆ ಬೇಡ, ಇದೇ ಬೇಕು. ಹಾಗಾದ್ರೆ ಇಲ್ಲಿ ಎಂತ ಯಾತನೆ ಹೋಗಿ ಅದು ಯುಗಾಂತರ ಏರ್ತಾ ಹೋಗ್ತದೆ. ಅನಂತರ ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು. ಅಂದರೆ ಹಗಲಿರುಳು ನೋಡಿ, ಹಗಲಿರುಳು ಅವರು ಉಪಶಮನವಿಲ್ಲದೆ ಯಾತನೆ ಪಡುವ. ಹಗಲಿರುಳು ಅವರು ಉಪಶಮನವಿಲ್ಲದೆ ಯಾತನೆ ಪಡುವರು. ಹಗಲಿರುಳು ಅವ್ರಿಗೆ ಅಷ್ಟಿಲ್ಲ. ಯಾವ ಸ್ವಲ್ಪ ಒಂದು ಬೆಂಕಿ ತೆಗೆದು ಮೈಸೂರು ಹೋಗ್ತದೆ ಅಲ್ಲ, ಅದು ಎಷ್ಟು ಅದು 20 ಗಂಟೆ ಉಪಶಮನವಿಲ್ಲದೆ ರಾತ್ರಿ ಬೆಂಕಿಲಿ ಅವರು ಬೇಯಬೇಕಾಗಿದೆ. ಅದಕ್ಕೋಸ್ಕರ ಆತ್ಮ ಹೇಳ್ತಾನೆ, ನಾವಿವತ್ತು ಪುನಃ ಹೇಳ್ತಾನೆ, ನಮ್ಗೆ ಎಂಗೇಜ್ ಆಗಿದೆ. ಎಷ್ಟು ನಂಬಿ ದೀಕ್ಷೆಯನ್ನು ಕೊಳ್ಳುವಾಗ ನಾವು ಎಂಗೇಜ್ ಆಗಿದ್ದೇವೆ. ಎಂಗೇಜ್ಮೆಂಟ್ ಪತ್ರವನ್ನು ಇಟ್ಟುಕೊಳ್ಳಿರಿ.
ಮದುವೆಗೆ ರೆಡಿ ಹಾಕಿರಿ, ಎಂದಿಗೂ ಬೇರೆ ಕೈ ಬಿಡಲ್ಪಡುವುದನ್ನು ಪ್ಲಾನ್ ಮಾಡಬೇಡಿ, ಕೈ ಬಿಡಲಿಕ್ಕೆ ಕಲಿಲ್ಲ. ನಾವೆಲ್ಲರೂ ಆ ಮದುವೆ ಆಗಲಿಕ್ಕೆ ಆ ಬೇಗ ಏನು ಮಾಡಲಿ ಪರ ಹೋಗೋ ನಿರೀಕ್ಷಿಸಿದ ನಾನು ಪ್ರಿಪೇರ್ ಆಗೋಣ, ಪರಿಸ್ಥಿತಿ ನಾನು ದೇವರ ಪರಿಸ್ಥಿತಿನಾಗಿದ್ದೇನೆ. ಆದರೆ ನಾನು ಆ ಮದುವೆಗೆ ಅವನು ಬರೋಕ್ಕೆ ಹೋಗೋಣ. ಎಂದಿಗೂ ಇಂಥ ಬೋಧನೆ ಒಳಗಾಗಿ ವ್ಯಭಿಚಾರ ಮಾಡಬೇಡ್ರಿ, ದೇವರು ಸಹಿಸುತ್ತಿಲ್ಲ. ದೇವರು ನಮ್ಮ ಸ್ತೋತ್ರ ಮಾಡಿ.